ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಸೈಬರ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಡೇ ಬೈ ಡೇ ಈ ರೀತಿಯಾಗಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಇಂಥ ಪ್ರಕರಣಗಳನ್ನು ಬೆನ್ನತ್ತುವಲ್ಲಿ ಅಥವಾ ಪ್ರಕರಣವನ್ನು ಭೇದಿಸುವಲ್ಲಿ ಫೇಲ್ ಆಗ್ತಿದೆಯಾ ಅನ್ನುವಂಥ ಅನುಮಾನಗಳು, ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ತಾ ಇರುವಂಥದ್ದು. ಅಂದರೆ ಈ ವಂಚಕರಿಗೆ ಟಾರ್ಗೆಟ್ ಆಗ್ತಾ ಇರೋರು ವೃದ್ಧರು ಮತ್ತು ನಿವೃತ್ತ ಉದ್ಯೋಗಿಗಳನ್ನೇ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ರಾಜಾರೋಷವಾಗಿ ಅಧಿಕಾರಿಗಳ ಸೋಗಿನಲ್ಲಿ ಬಂದು ಕೋಟ್ಯಾಂತರ ರೂಪಾಯಿ ಒಂದು ದೋಚ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ನಡೆಯುತ್ತೆ ಈ ಒಂದು ಅವರ ಒಂದು ಜಾಲ ಅಂಥೇಳಿ. ಈ ರೀತಿಯಾಗಿ 32 ಕೋಟಿ ರೂಪಾಯಿ ಕಳೆದುಕೊಳ್ತಾರೆ ಅಂತ ಹೇಳಿದ್ರೆ ದುಡ್ಡಿರೋರು ಇವರಿಗೆ ಟಾರ್ಗೆಟ್ ಹೇಗಾಗ್ತಾರೆ, ಎಲ್ಲಿಂದ ಅವರ ಒಂದು ಪರ್ಸ್ನಲ್ ಡೀಟೇಲ್ಸನ್ನು ಇವರು ಕೆದಕ್ತಾರೆ, ಯಾಕೆ ಹಿಂಗಾಗತ್ತೆ? ಆಮೇಲೆ ಈ ರೀತಿಯ ಪ್ರಕರಣ ಬೆಳಕಿಗೆ ಬಂದಾಗ ಮೋಸಕ್ಕೆ ಒಳಗಾಗ್ತಾರಲ್ಲ ಅವರಿಗೆ ಹಣ ರಿಕವರಿ ಆಗಿದೆಯಾ, ಎಷ್ಟರ ಮಟ್ಟಿಗೆ ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬಂದರೂ ಕೂಡ ಯಾಕೆ ಜನ ಹಿಂದೆಟ್ಟನ್ನು ಹಾಕ್ತಿದ್ದಾರೆ? ಕೆಲವರಿಗೆ ಭಯ ಇದೆ, ಸಾಕಷ್ಟು ದಿನನಿತ್ಯ ಈ ರೀತಿಯ ಪ್ರಕರಣಗಳು ಕೂಡ ಆಗ್ತಾ ಇದೆ. ಆದರೂ ಕೂಡ ಜನ ಪೊಲೀಸ್ ಇಲಾಖೆಗೆ ದೂರನ್ನು ಕೊಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇರೋದು ಯಾಕೆ? ಆಮೇಲೆ ಈ ರೀತಿ ಈ ಡಿಜಿಟಲ್ ಅರೆಸ್ಟ್ ಅನ್ನೋದು ಏನಿದೆಯಲ್ಲ ಈಗ ಟ್ರೆಂಡ್ ಆಗ್ತಾ ಇರುವಂಥದ್ದು, ಇದು ಕಾನೂನಿನಲ್ಲಿ ಇದೆಯಾ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಡಿಜಿಟಲ್ ಅರೆಸ್ಟ್, 32 ಕೋಟಿ ಲೂಟಿ. ನೋಡಿ, ಮೋಸಕ್ಕೆ ಎಲ್ಲಿಯ ತನಕ ಒಳಗಾಗ್ತಾರೆ ಅಲ್ಲಿಯ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು ಮೊನ್ನೆ ಆಗಿರುವಂಥ ಘಟನೆ. 32 ಕೋಟಿಯನ್ನು ಕಳೆದುಕೊಂಡಿದ್ದಾರೆ. ಅಂದರೆ ಯಾಕೆ ಈ ರೀತಿಯ ಮೋಸಕ್ಕೆ ಒಳಗಾಗ್ತಾರೆ? ಜನಸಾಮಾನ್ಯರು ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕಾಗತ್ತೆ? ಸೋಷಿಯಲ್ ಮೀಡಿಯಾದಿಂದಲೇ ಇತ್ತೀಚಿನ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಪರ್ಸನಲ್ ಡೀಟೇಲ್ಸನ್ನು ಏನು ಹಾಕ್ತಿರಲ್ಲ ಅದು ಎಫೆಕ್ಟ್ ಆಗ್ತಿರಬಹುದು. ಸಿಬಿಐ ಅಧಿಕಾರಿಗಳ ಸೋಗಿನಲ್ಲಿ ಟೆಕ್ಕಿಯ ಸುಲಿಗೆ ನಿರಂತರವಾಗಿ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ವಂಚನೆ ಇದೆ, ಹತ್ತತ್ರ 32 ಕೋಟಿ ರೂಪಾಯಿ. ಮಹಿಳಾ ಸಾಫ್ಟ್ವೇರ್ ಇಂಜಿನಿಯರ್ಗೆ ಈ ರೀತಿಯಾಗಿ ಮಹಾ ಮೋಸ ಆಗಿದೆ. DHL ಕೊರಿಯರ್ ಕಂಪನಿಯ ಪ್ರತಿನಿಧಿ ಅಂತ ಹೇಳಿಕೊಂಡು ಕರೆ ಮಾಡಿ ಈ ರೀತಿಯಾಗಿ ಮೋಸ ಮಾಡಲಾಗಿದೆ. ಟೆಕ್ಕಿಗೆ ಸೈಬರ್ ಅಪರಾಧ ಅಂತ ಹೇಳಿ ಕರೆ ಮಾಡಿ ಈ ರೀತಿಯಾಗಿ ಹೆದರಿಸಿದ್ದಾರೆ. ಇಡೀ ಕುಟುಂಬವನ್ನು ಸಿಲುಕಿಸೋದಾಗಿ ಹೆದರಿಸಿ ಈ ರೀತಿಯಾಗಿ ಮೋಸ ಮಾಡಲಾಗ್ತಾ ಇದೆ. ಇಂದಿರಾನಗರದ 57 ವರ್ಷದ ಟೆಕ್ಕಿಯಿಂದ ಈಗ ಎಲ್ಲ ಕಳ್ಕೊಂಡ ಮೇಲೆ ದೂರು ಕೊಡಲಾಗಿದೆ. 2024 ಸೆಪ್ಟೆಂಬರ್ 15ರಿಂದ ಸತತವಾಗಿ 187 ಹಣದ ವಹಿವಾಟಿನಿಂದ ಕಳೆದುಕೊಂಡಿರುವಂಥ ಹಣ 32 ಕೋಟಿ ರೂಪಾಯಿ. ಹಾಗಾದರೆ ಯಾಕೆ ಇವರು ಹೆದರ್ತಾರೆ ಅಂಥೇಳಿ ಅಂದರೆ ದುಡ್ಡು ಮಾಡೋರು ಎಲ್ಲ ತಿಳಿದವರು, ಎಲ್ಲ ಗೊತ್ತಿರುತ್ತೆ. ಆದರೂ ಕೂಡ ಕೇಳಿದ ತಕ್ಷಣ ಹೇಗೆ ಇವರು ಹಣವನ್ನು ಟ್ರಾನ್ಸಾಕ್ಷನ್ ಮಾಡ್ತಾರೆ, ಹೇಗೆ ದುಡ್ಡು ಕೊಡ್ತಾರೆ ಅನ್ನುವಂಥದ್ದು. ಅಂದರೆ ಇವರೆಲ್ಲ ಅಕ್ರಮವಾಗಿ ದುಡ್ಡು ಮಾಡಿದವರ? ಈ ರೀತಿ ಅನುಮಾನ ಬರೋದು ಸಹಜವಾಗಿ. ಒಬ್ಬ ವ್ಯಕ್ತಿ, ಗೊತ್ತಿಲ್ಲದಿರುವಂಥ ವ್ಯಕ್ತಿ ಫೋನಲ್ಲಿ ಎಲ್ಲೋ ಕೂತ್ಕೊಂಡು ಈ ರೀತಿಗೆ ಮಾತನಾಡ್ತಾರೆ ಅಂತ ಹೇಳಿದ್ರೆ ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬಹುದು. ಬಟ್ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಇನ್ಮೇಲೆ ಆದರೂ ಕೂಡ ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಈ ಸೈಬರ್ ವಂಚನೆ ಅಥವಾ ಈ ಸೈಬರ್ ಕೃತ್ಯಗಳು ಏನು ನಡೀತಾ ಇದೆಯಲ್ಲ ಅದರಿಂದ ಬಚಾವಾಗೋದು ಹೇಗೆ? ಯಾಕೆ ವೃದ್ಧರು ಟಾರ್ಗೆಟ್ ಆಗ್ತಾ ಇದ್ದಾರೆ? ಯಾಕೆ ನಿವೃತ್ತಿ ಉದ್ಯೋಗಿಗಳನ್ನು ಇವರು ಟಾರ್ಗೆಟ್ ಮಾಡ್ತಿದ್ದಾರೆ? ಇವರ ಡೀಟೇಲ್ಸ್ ಈ ವಂಚಕರಿಗೆ ಹೇಗೆ ಸಿಗತ್ತೆ? ನೋಡಿ, ದಯಾನಂದ್, ನಮ್ಮ ಕಮಿಷನರ್ ADGP ದಯಾನಂದ್ ಅವರ ಹೆಸರಿನಲ್ಲೂ ಕೂಡ ಫೇಕ್ ಫೇಸ್ಬುಕ್ಕನ್ನು ಮಾಡಿ ಹಣವನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಅಂದರೆ ಪೊಲೀಸ್ ಅಧಿಕಾರಿಯಾಗಿರುವಂಥ ದಯಾನಂದ್ ಹೆಸರಿನಲ್ಲಿ ಹಣ ಪೀಕಲು ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿ ಈ ರೀತಿಯಾಗಿ ಜಾಲವನ್ನು ಭೇದಿಸ್ತಾ ಇರುವಂಥದ್ದು. ಅಂದರೆ ರಾಜಾರೋಷವಾಗಿ ಯಾವುದೇ ಅಧಿಕಾರಿ ಆಗಿರಬಹುದು, ಅಂಥ ದೊಡ್ಡ ಪೊಲೀಸ್ ಇಲಾಖೆಯ ದೊಡ್ಡ ಅಧಿಕಾರಿಯನ್ನೇ ಇವರು ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಕಾನೂನಿನ ಮೇಲೆ ಸಹಜವಾಗಿ ಪ್ರಶ್ನೆ ಬರುತ್ತೆ. ಮತ್ತು ತನಿಖೆ ಹೇಗಾಗತ್ತೆ ಅಂಥೇಳಿ. ಅರೆಸ್ಟ್ ಆದ ನಂತರ ಈಗ ಇಲ್ಲೇ ಬೆಂಗಳೂರು ಅಂತ ಬಂದಾಗ ಬೆಂಗಳೂರಿನಲ್ಲಿ ಅಂತ ಇದ್ದರೆ ಅದವ್ರನ್ನ ಹಿಡಿದಿಟ್ಟು ಏನೋ ಒಂದು ಮಾಡ್ಬೋದು. ಬಟ್ ಬೇರೆ ಬೇರೆ ರಾಜ್ಯದಿಂದ ವಿದೇಶದಲ್ಲಿ ಕೂತ್ಕೊಂಡು ಈ ರೀತಿಯಾಗಿ ವಂಚನೆ ಮಾಡ್ತಾರೆ ಅಂತ ಹೇಳಿದರೆ ಅವ್ರನ್ನ ಹೇಗೆ ಕಂಡು ಹಿಡಿಯೋದು? ಕಳೆದುಕೊಂಡಿರುವಂಥ ಹಣವನ್ನು ವಾಪಸ್ ಪಡೆಯೋಕ್ಕಾಗತ್ತಾ? ಇಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಪ್ರಮುಖವಾಗಿ ನೀವು ಯಾವ ರೀತಿಯಾಗಿ ಜಾಗೃತಿಯನ್ನು ವಹಿಸಬೇಕು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ.
ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಆಗಿರುವಂಥ ಅಶ್ವಿನ್ ಕುಮಾರ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಸುನಿಲ್ ಅವರು ಸರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಅಶ್ವಿನ್ ಕುಮಾರ್ ಸರ್, ನೀವು ನೋಡ್ತಾ ಇದ್ರಿ ಡೇ ಬೈ ಡೇ ಈ ರೀತಿ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ಈ ಡಿಜಿಟಲ್ ಅರೆಸ್ಟ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಏನಿದು ಡಿಜಿಟಲ್ ಅರೆಸ್ಟ್ ಅಂತಂದ್ರೆ ಏನು? ಇದಕ್ಕೆ ಹೇಗೆ ಮೋಸಕ್ಕೆ ಒಳಗಾಗ್ತಿದ್ದಾರೆ? ಸರ್, ಫಸ್ಟ್ ಆಫ್ ಆಲ್ ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ಇದು ಡಿಜಿಟಲ್ ಅರೆಸ್ಟ್ ಅನ್ನೋದು ನಮ್ಮ ಸರ್ಕಾರದ ಯಾವುದೇ ತನಿಖಾ ಕ್ರಮದಲ್ಲಿ ಇಲ್ಲ. ಹಾಗಾಗಿ ಯಾವುದೇ ಸರ್ಕಾರಿ ಸಂಸ್ಥೆಗಳು ಡಿಜಿಟಲ್ ಅರೆಸ್ಟ್ ಅಂತ ಮಾಡೋ ಯಾವುದೇ ಇದು ಪ್ರಕಾರ ಇಲ್ಲ. ಸೊ ಹಾಗಾಗಿ ಜನರು ಅದಕ್ಕೆ ತುತ್ತಾಗಬಾರ್ದು. ಇದಕ್ಕೆ ಎರಡು ವಿಷಯಗಳು. ಒಂದು ಅವೇರ್ನೆಸ್ ಅಂತಾರೆ, ಜನರಿಗೆ ಯಾವ ಥರ ಮೋಸ ಮಾಡ್ತಿದ್ದಾರೆ ಅನ್ನೋದು ಒಂದು ಅವೇರ್ನೆಸ್ ಇಲ್ಲ. ಎರಡನೇದು ಆದಾಗ ಅದು ಪ್ಯಾನಿಕ್. ಸೊ ಅವ್ರಿಗೆ ಗಾಬರಿಗೆ ಒಳಗಾಗ್ತಾರೆ. ಸೊ ಏನು ಮಾಡಬೇಕು ಅಂತ ಅರ್ಥ ಆಗಲ್ಲ. ಸೊ ಅದರಿಂದ ಜನ ಇದಕ್ಕೆ ತುತ್ತಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್, ಈಗ ಈ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿರೋರು ಓಕೆ, ಅದೇನು ಸಮಸ್ಯೆ ಇಲ್ಲ. ಬಟ್ ಮಧ್ಯಮ ವರ್ಗದಲ್ಲಿ ಇರೋರು 5,000 10,000 ಅವರೆಲ್ಲರೂ ಕೂಡ ಯಾವುದೋ ಲಾಟ್ರಿ ಬರುತ್ತೆ ಅಂತ ಹೇಳ್ಕೊಂಡು ಬಿಟ್ಟು ಏನೇನೋ ಮಾಡಿ 5,000 ಕಳ್ಕೊಂಡು ಭಯದಿಂದಲೇ ಅವರು ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅವರ ಪರಿಸ್ಥಿತಿ ಏನು ಅಂತೇಳಿ, ಈ 32 ಕೋಟಿ ಅಂದರೆ ಕೋಟಿ ದುಡ್ಡು ಇರೋರು ಕಳ್ಕೊಂಡ್ಬಿಟ್ರೆ ಅದು ಓಕೆ, ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ರಿಕವರಿ ಆಗಲಿಲ್ಲ, ಅವ್ರು ದುಡ್ಕೋತಾರೆ. ಬಟ್ ಮಧ್ಯಮ ಕ್ರಮಾಂಕದಲ್ಲಿರುವಂಥ ಜನ 10-20 ಸಾವಿರನ ಕಳ್ಕೊಡ್ತಿದ್ದಾರಲ್ಲ ಡೇ ಬೈ ಡೇ. ಅದು ಫಸ್ಟ್ ಆಫ್ ಆಲ್ ಅವೇರ್ನೆಸ್, ಅವ್ರಿಗೆ ಅದ್ರ ಬಗ್ಗೆ ಜಾಗೃತಿ ಇಲ್ಲ. ಆಮೇಲೆ ಇದನ್ನು ಎಸಗೋರು ಕೃತ್ಯ ಮಾಡೋರು ಇದ್ದಾರಲ್ಲ, ಅವರು ಏನು ತಿಳಿತಾರೆ ಅಂದರೆ ಈಗ 1,000 2,000 5,000 ಈ ಥರದ್ದಕ್ಕೆಲ್ಲ ಯಾರು ಜನರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಕಷ್ಟಪಟ್ಟು ಇದನ್ನು ಮಾಡಲ್ಲ, ಹೆದರ್ತಾರೆ. ಹೆದರೋದಾಯಿತು, ಅದನ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದಕ್ಕೆಲ್ಲ ಯಾಕಪ್ಪ ಹೋಗೋದು, ಹೋದರೆ ಹೋಯ್ತು ಅನ್ನೋ ಒಂದು ಮೈಂಡ್ ಸೆಟಲ್ಲಿ ಇರ್ತಾರೆ ಅನ್ನೋ ಇದನ್ನು ಅವ್ರು ಅಡ್ವಾಂಟೇಜ್ ಆಗಿ ತಗೋತಾರೆ. ಸೊ ಹಾಗಾಗಿ ಆ ಥರದ್ದು ಕೃತ್ಯಗಳನ್ನ ಎಸಗ್ತಾರೆ. ಆಮೇಲೆ ಎರಡನೇದು, ಈಗ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಡೇಟಾ ನಮ್ಮ ಬಗ್ಗೆ ಕಲೆಕ್ಟ್ ಆಗ್ತಿದೆ ಅನ್ನೋ ನಮಗೆ ಗೊತ್ತಿಲ್ಲದೇ ತುಂಬ ಡೇಟಾ ಕಲೆಕ್ಟ್ ಆಗ್ತಿದೆ. ಬರೀ ಗೂಗಲ್ ಒಂದರಲ್ಲೇ ನಿಮ್ಮ ಬಗ್ಗೆ ಒಬ್ಬೊಬ್ಬರ ಬಗ್ಗೆನೂ 200 ಪೇಜಷ್ಟು ಡೇಟಾ ಕಲೆಕ್ಟ್ ಆಗಿದೆ. ಸೊ ಇದರಲ್ಲಿ ಏನೇನಿರುತ್ತೆ ಅಂತಂದರೆ ಎಲ್ಲ ನೀವು ಲಾಸ್ಟ್ ಹಿಂದಿನ 5 ವರ್ಷದಲ್ಲಿ ನೀವು ಎಲ್ಲೆಲ್ಲಿ ಹೋಗಿದ್ರಿ, ಏನೇನು ಮಾಡಿದ್ರಿ, ನೀವು ಏನೇನು ತಿಂದ್ರಿ, ಯಾವ್ಯಾವ ರೆಸ್ಟೋರೆಂಟಿಗೆ ಹೋಗಿದ್ರಿ, ಎಲ್ಲ ಡೇಟಾ ಅವ್ರ ಹತ್ರ ಇದೆ. ಸೊ ಇದು ನೀವೇ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇದ್ದೀರಾ. ಸೊ ನಾವು ಇಲ್ಲಿ ಹೋಗಿದ್ವಿ, ಇವತ್ತು ಇಲ್ಲಿ ಹೋಗಿದ್ವಿ ಅಂತ ನಾವೇ ಶೇರ್ ಮಾಡ್ತಾ ಇದ್ದೀವಿ. ಸೊ ಈ ಡೇಟಾ ಶೇರ್ ಆಗೋದ್ರಿಂದ ಆ ಡೇಟಾ ಎಲ್ಲ ಒಂದು ಕಡೆಗೆ ಕಲೆಕ್ಟ್ ಆಗ್ತಾ ಇದೆ. ಸೊ ಈ ಥರದ್ದು 200 ಪೇಜ್ ಅಷ್ಟು ನಮ್ಮ ಬಗ್ಗೆ ನಮಗೆ ಗೊತ್ತಿರಲ್ಲ. 200 ಪೇಜಸ್ ಡೇಟಾ ಅದು ಗೂಗಲಿಗೆ ಗೊತ್ತಿದೆ ಇವತ್ತು. ಹಾಗಾಗಿ ಇದನ್ನು ನಾವು ಡೇಟಾ ಶೇರ್ ಮಾಡೋದು ಆದಷ್ಟು ಕಮ್ಮಿ ಮಾಡಬೇಕು. ಆಮೇಲೆ ಕೆಲವೊಂದು ಜನರಲ್ ಗೈಡ್ಲೈನ್ಸ್ ಅಂತ ಬರುತ್ತೆ, ಅಥವಾ ಕಾಮನ್ ಸೆನ್ಸಿಕಲ್ ಅಪ್ರೋಚ್ ಅಂತ ಬರುತ್ತೆ, ಅದನ್ನು ನಾವು ಫಾಲೋ ಮಾಡಬೇಕು. ಅದರಿಂದ ಇದನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಸರಿ, ವಂಚಕರಿಗೆ ದುಡ್ಡಿರೋರೇ ಯಾಕೆ ಟಾರ್ಗೆಟ್ ಆಗ್ತಾರೆ ಅಂತ? ಸರ್, ಇದು ಒಂದೇನಂದರೆ ಲೈಕ್ ಈಗ ಫಾರ್ ಎಕ್ಸಾಂಪಲ್ ಹಳೆ ಕಾಲದಲ್ಲಿ ನೋಡಿದ್ರೆ ದುಡ್ಡಲ್ಲಿತ್ತು, ದೇವಸ್ಥಾನದಲ್ಲಿತ್ತು. ಸೊ ದೇವಸ್ಥಾನಗಳ ಮೇಲೆ ದಾಳಿ ಆಗ್ತಿತ್ತು. ಸೊ ಅದು ಬಿಟ್ಟು ನೆಕ್ಸ್ಟಲ್ಲಿ ಇರ್ತಿತ್ತು, ಮನೆಗಳಿರ್ತಿತ್ತು, ಅಥವಾ ಲೈಕ್ ಎಲ್ಲೋ ನೀವು ರೋಡಲ್ಲಿ ಹೋಗ್ಬೇಕಾಗಿರ್ತಿತ್ತು. ಸೊ ನಿಮ್ಮ ರೋಡಲ್ಲಿ ಅಡ್ಡ ಹಾಕಿ ಏನೋ ಮಾಡಿ ಕಿತ್ಕೊತಿದ್ರು, ಇಲ್ಲ ಮನೆಗಳ ಕಳ್ತನ ಮಾಡ್ತಿದ್ರು. ಇವತ್ತು ನಿಮ್ಮೆಲ್ಲ ದುಡ್ಡು ಎಲ್ಲಿದೆ? ಮೊಬೈಲಲ್ಲಿದೆ. ನಿಮ್ಮ ಒಂದು ಸಿಂಗಲ್ ಕ್ಲಿಕ್ಕಲ್ಲಿ ಲೈಕ್ ಅವ್ನು ಎಂಥ ಬಡವ ಆಗಿದ್ರು ಕೂಡ, ಯಾಕಂದರೆ ನಮ್ಮ ಹತ್ರ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಸೊ ಆ್ಯಂಡ್ ಬ್ಯಾಂಕ್ ಅಕೌಂಟ್ಸ್ ಎಲ್ಲರ ಹತ್ರನೂ ಇದೆ, ಲಿಂಕ್ ಆಗಿದೆ. ಸೊ ಹಾಗಾಗಿ ಲೈಕ್ ಆನ್ಲೈನಲ್ಲಿದೆ. ಸೊ ಹಾಗಿದ್ದಾಗ ಇವತ್ತು ಯಾವ ಡೇಟಾ ನಿಮ್ಮದು ಸೇಫ್ ಇದೆ, ನನ್ನದು ಕೂಡ ಇನ್ಕ್ಲೂಡಿಂಗ್ ಫಾರ್ ದಟ್ ಮ್ಯಾಟರ್. ಯಾಕಂದರೆ ಯಾವುದೇ ಆ್ಯಪ್ನ ಇನ್ಸ್ಟಾಲ್ ಮಾಡಿ ನೀವು, ಸೊ ಅದು ಪ್ಲೇಸ್ಟೋರಿಂದ ಅಥೆಂಟಿಕೇಟ್ ಆಗಿರೋ ಆ್ಯಪ್ಸ್ ಆಗಿರ್ಬೋದು, ಅಥವಾ ನಾನ್ ಅಥೆಂಟಿಕೇಟ್ ಆಗಿರೋ ಆ್ಯಪ್ಸ್ ಆಗಿರ್ಬೋದು, ಒಂದೇನು ಕೇಳುತ್ತೆ, ನಿಮ್ಮ ಆ್ಯಕ್ಸಸ್ ಕೇಳುತ್ತೆ. ಯಾವುದಕ್ಕೆಲ್ಲ ಆ್ಯಕ್ಸಸ್ ಕೇಳುತ್ತೆ? ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊತೀನಿ. ಯಾವುದಾದ್ರೂ ಆ್ಯಪ್ ನೇಮ್ ಮಾಡಿ, ಈಗ ಯಾವುದೋ ಒಂದು ನಿಮಗೆ ಲೈಕ್ ಏನೋ ಒಂದು ಝೊಮ್ಯಾಟೊ ಝೊಮ್ಯಾಟೊ ಆಗಿರ್ಬೋದು, ಯಾವುದೋ ಒಂದು ಆ್ಯಪ್ ತೊಗೊಳ್ಳಿ, ಲೈಕ್ ಜಸ್ಟ್ ನೇಮಿಂಗ್ ಯಾವುದಾದ್ರೂ ಒಂದು. ಸೊ ಈಗ ನಿಮಗೆ ಝೊಮ್ಯಾಟೊಗೆ ನಿಮ್ಮ ಫೋನ್ ಆ್ಯಕ್ಸಸ್ ಏನಕ್ಕೆ ಬೇಕು, SMS ಆ್ಯಕ್ಸಸ್ ಏನಕ್ಕೆ ಬೇಕು, ಕಾಲ್ ಆ್ಯಕ್ಸಸ್ ಯಾಕೆ ಬೇಕು, ಕ್ಯಾಮ್ರಾ ಆ್ಯಕ್ಸಸ್ ಯಾಕೆ ಬೇಕು? ಸೊ ಈಗ ನೀವು ಡಿನೇ ಮಾಡಿದ್ರೆ ಆ್ಯಪ್ನ ಇನ್ಸ್ಟಾಲ್ ಮಾಡೋಕ್ಕಾಗತ್ತಾ? ಆಗಲ್ಲ. ಆ್ಯಂಡ್ ಮೋರ್ ಓವರ್ ಏನಂದರೆ ಲೈಕ್ ಈಗ ಏನು ಆ್ಯಕ್ಸಸ್ಗಳ ಮಾಡಿದ್ರು ಕೂಡ, ಏನೇ ಕೂಡ ನಾವು ಆ್ಯಕ್ಸಸ್ ಕೊಟ್ಟರು ಕೂಡ, ಎಂಡ್ ಆಫ್ ದ ಡೇ ಹೇಗೆ ಅವ್ರು ನಮ್ಮನ್ನ ಮಿಸ್ಯೂಸ್ ಮಾಡ್ಕೊತಾರೆ ಅಂತಂದರೆ, ನಾವು ವಿಸಿಟ್ ಮಾಡೋ ವೆಬ್ಸೈಟ್ಸ್ಗಳಿಂದ ನಮ್ಮ ಡೇಟಾ ಲೀಕ್ ಆಗುತ್ತೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ಈಗ ಸರ್ ಹೇಳ್ತಿದ್ರು ಗೂಗಲ್ ಅಥವಾ ಬೇರೆ ಅಂತ. ಸೊ ಈ ಥರ ನಾನು ಗೂಗಲ್ನ ವಿಸಿಟ್ ಮಾಡಿದ್ರೆ, ಗೂಗಲಿಂದ ಎಷ್ಟು ವೆಬ್ಸೈಟ್ಗಳನ್ನ ವಿಸಿಟ್ ಮಾಡ್ತೀನಿ ನಾನು, ಆ ಎಲ್ಲ ವೆಬ್ಸೈಟು ಸೆಕ್ಯೂರ್ ಇದೆಯಾ? ಸೆಕ್ಯೂರ್ ಇಲ್ದಿರೋ ವೆಬ್ಸೈಟ್ಗಳನ್ನ ವಿಸಿಟ್ ಮಾಡಿದಾಗ, ಅಥವಾ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳನ್ನ ನಾನು ಯೂಸ್ ಮಾಡಿದಾಗ ಏನಾಗುತ್ತೆ, ಹ್ಯಾಕ್ ಮಾಡೋರಿಗೆ ಈಸಿ ಆಗುತ್ತೆ. ನನ್ನ ಡೇಟಾಗಳಿಗೆ ಅವರು ಈಸಿಯಾಗಿ ಎಂಟ್ರಿ ಆಗ್ಬೋದು. ಫಾರ್ ಎಕ್ಸಾಂಪಲ್ ಯಾಕಂದರೆ ನೀವು ಸ್ಟ್ರಾಂಗ್ ಲಾಕ್ ಇಲ್ದಿರೋ ಮನೆಗಳಿಗೆ ನುಗ್ದಂಗೆ ಅಷ್ಟೇ.
ಸೊ ಹಂಗಿದ್ದಾಗ ಏನಾಗುತ್ತೆ, ಹೊರಗಡೆ ಎಂಟ್ರಿ ಆದಮೇಲೆ ಅವ್ರು ನಿಮ್ಮ ಡೇಟಾನ ಮಿಸ್ಯೂಸ್ ಮಾಡೇ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಏನಿಲ್ಲ, ಮಾಡ್ಬೋದು ಅಷ್ಟೇ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಈಗ ಡಿಜಿಟಲ್ ಅರೆಸ್ಟ್ ಅಂತ ಹೇಳ್ತಿದ್ವಿ ನಾವು. ಡಿಜಿಟಲ್ ಅರೆಸ್ಟ್ ಅಂದರೆ ಏನು? ಸಿಂಪಲ್ ಆಗಿ ಈಗ ನನಗೆ ಯಾರೋ ಕಾಲ್ ಮಾಡ್ತಾರೆ, ಕಾಲ್ ಮಾಡಿ ಲೈಕ್ ನಿಮ್ಗೆ ಏರ್ಪೋರ್ಟಿಂದ ಏನೋ ಒಂದು ಐಟಮ್ ಬಂದಿದೆ, ಆ ಐಟಮಲ್ಲಿ ಲೈಕ್ ನಿಮಗೆ ಒಂದು ಸ್ವಲ್ಪ ಡ್ರಗ್ಸ್ ಇದೆ, ಸೊ ನಾವು ಅದನ್ನ ಹಿಡ್ಕೊಂಡ್ವಿ, ನಿಮ್ದು ಅಡ್ರೆಸ್ ಇದೆ ಅಂತ. ಸೊ ಈಗ ನನ್ನ ಅಡ್ರೆಸ್ ಹೆಂಗೆ ಸಿಗುತ್ತೆ ಅವ್ನಿಗೆ? ಸೊ ತುಂಬ ಕಾಮನ್ ಸೆನ್ಸರ್. ನಮ್ಮ ಇವಾಗ ಎಲ್ಲರ ಮೊಬೈಲಲ್ಲಿ ಕೂಡ ನಾವೀಗ ಝೂಮ್ ಯೂಸ್ ಮಾಡ್ತೀವಿ, ಟೀಮ್ಸ್ ಯೂಸ್ ಮಾಡ್ತೀವಿ, ಅಥವಾ ಎನಿ ಡೆಸ್ಕ್ ಆಗಿರ್ಬೋದು, ಬೇರೆ ಬೇರೆ ಈ ಥರ ಸ್ಕ್ರೀನ್ ಶೇರಿಂಗ್ ಇರೋವಂಥ ಆಪ್ಷನ್ಸ್ಗಳಿರೋವಂಥ ಎಲ್ಲ ಯೂಸ್ ಮಾಡ್ತೀವಿ. ಸೊ ಹಾಗಿದ್ದಾಗ ಒಂದು ವೆಬ್ಸೈಟ್ಗೆ ಅಥವಾ ಯಾವುದೋ ಒಂದು ಲೈಕ್ ಪರ್ಸನ್ಗೆ ನನ್ನ ಅಡ್ರೆಸ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು ಸಿಗೋದು ಎಷ್ಟು ಕಷ್ಟ ಇದೆ. ಇಟ್ಸ್ ವೆರಿ ಈಸಿ. ನಾನು ಇವಾಗ ಹೋಗ್ಬಿಟ್ಟು ಲಿಂಕ್ಡಿನಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ತೆಗಿಬೇಕು ಅಂತಂದರೆ ಈಸಿಯಾಗಿ ತೆಗಿಬೋದು. ಯಾಕಂದರೆ ನೀವು ಯಾವುದೋ ಒಂದು ನೌಕರಿನಲ್ಲೋ ಇನ್ಯಾವುದೋ ಒಂದರಲ್ಲಿ ಜಾಬಿಗೆ ಬೇಕಂತ ಅಪ್ಲೈ ಮಾಡಿರ್ತೀರಾ, ಅಥವಾ ಇನ್ಯಾವುದೋ ಸಿಚುವೇಷನ್ಸಲ್ಲಿ ಅಪ್ಲೈ ಮಾಡಿರ್ತೀರಾ, ಅಥವಾ ನಿಮ್ಮ ಕಂಪ್ನಿಯವರೇ ಅಥವಾ ಚಾನಲ್ ಅವರೇ ನಿಮ್ಮ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಿಮ್ಮ ಡೀಟೇಲ್ಸ್ನ ಅಪ್ಲೈ ಮಾಡಿರ್ತಾರೆ. ಸೊ ನಾನು ಹೋಗ್ಬಿಟ್ಟು ಜಸ್ಟ್ ಅಲ್ಲಿ ಟೈಪ್ ಮಾಡಿದ್ರೆ ನಿಮ್ಮ ನಂಬರ್ ಸಿಗುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ನನಗೆ ನಂಬರ್ ಸಿಕ್ಕ ಮೇಲೆ ನಿಮ್ಮ ಅಡ್ರೆಸ್ ಸಿಗೋದು ಎಷ್ಟು ಕಷ್ಟ. ಸೊ ಈಸಿಯಾಗಿ ಸಿಗುತ್ತೆ. ನಾನು ಹುಡುಕಬೇಕು ಅಂತ ಕೂತ್ಕೊಂಡ್ರೆ ನಿಮ್ಮ ಇಡೀ ಜಾತಕನೇ ಸರ್ ಹೇಳ್ದಂಗೆ 200 ಪೇಜಲ್ಲಿ ನಾನು ಈಸಿಯಾಗಿ ತೆಗಿಬೋದು. ಯಾಕಂದರೆ ನಿಮ್ಮ ಟ್ರಾವೆಲಿಂಗ್ ಹಿಸ್ಟ್ರಿ ಆಗಿರ್ಬೋದು, ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸು, ನಿಮ್ಮ ನೆಕ್ಸ್ಟ್ ಟ್ರಿಪ್ಸು, ಪ್ರತಿಯೊಂದು ನನಗೆ ಗೊತ್ತಾಗುತ್ತೆ. ಸೊ ಆ ರೀತಿ ಇದ್ದಾಗ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ರೀತಿ ನಿಮ್ಮ ಅಡ್ರೆಸ್ ಇದೆ, ಇದು ನಿಮ್ಮ ಬ್ಯಾಂಕ್ ಅಕೌಂಟು, ಇದು ನಿಮ್ಮ ಲೈಕ್ ಓವರ್ ಆಲ್ ಮೊಬೈಲ್ ನಂಬರ್ ಅಂತ ಯಾರಿಗೆ ಫೋನ್ ಮಾಡಿಬಿಟ್ಟು ನಾನೀಗ ಇಷ್ಟೆಲ್ಲ ಮಾಡ್ತಿದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದರೆ ಎಂಥವ್ರಿಗಾದ್ರೂ ನಂಬಿಕೆ ಬರುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಡಿಜಿಟಲ್ ಅರೆಸ್ಟಲ್ಲಿ ಮೇಯ್ನ್ ಆಗೋದು ವಿಡಿಯೋ ಕಾಲ್. ಯಾಕಂದರೆ ಅವರು ನಿಮಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ ಲೈಕ್ ಈ ಥರ ಇದೆ ಅಂತ. ಆ್ಯಂಡ್ ಅಲ್ಲಿ ತೋರಿಸ್ತಿರೋ ವ್ಯಕ್ತಿ ಕೂಡ ಒಂದು ಪೊಲೀಸ್ ಗೆಟಪಲ್ಲೇ ಇರ್ತಾನೆ. ಸೊ ಯಾರೇ ಆದರೂ ಕೂಡ ಸಡನ್ನಾಗಿ ಯಾರೋ ಒಬ್ಬ ಪೊಲೀಸ್ ವಿಡಿಯೋ ಕಾಲ್ ಮಾಡಿ ನಮ್ಗೆ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿ ನನ್ನ ಡೇಟಾನ ಅಷ್ಟು ಅಕ್ಯುರೇಟಾಗಿ ಹೇಳಿ ಲೈಕ್ ಈ ಥರ ಆಗಿದೆ ಅಂದಾಗ ಯಾರಾದರೂ ಕೂಡ ನಂಬ್ತಾರೆ. ಯಾಕಂದರೆ ಲೈಕ್ ಅವ್ರು ಯಾರಿಗೂ ಕೂಡ ಸೆಕೆಂಡ್ ಥಾಟ್ ಇರೋದಿಲ್ಲ ಇದನ್ನೇನು ಮಾಡ್ಬೋದು ಅಂತ. ಆ ರೀತಿ ಇದ್ದಾಗ ಲೈಕ್ ಆಟೋಮೆಟಿಕ್ಕಾಗಿ ಅವರು ಹೇಳೋ ಆಪ್ಷನ್ಸ್ಗಳನ್ನ ಮಾಡ್ತಾರೆ. ಡಿಜಿಟಲ್ ಅರೆಸ್ಟಲ್ಲಿ ಯಾರು ಕೂಡ ನಮ್ಮ ಅಕೌಂಟ್ನ ಹ್ಯಾಕ್ ಮಾಡಿ ಏನೂ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾನು ಸರ್ರಿಗೆ ಕಾಲ್ ಮಾಡಿದ್ರೆ ನಾನು ಹೇಳೋ ಸಿಂಪಲ್, ಈ ಥರ ನಿಮ್ದೇನೋ ಮಿಸ್ಯೂಸ್ ಆಗಿದೆ. ಅವ್ರು ಹೇಳ್ತಾರೆ ಈಗ ಸರ್ ಏರ್ಪೋರ್ಟಿಂದ ಐಟಮ್ ಬಂದಿದ್ರೆ ಅವ್ರು ತುಂಬ ಕ್ಲಿಯರಾಗಿ ಹೇಳ್ತಾರೆ ನನಗೆ ಯಾವುದೋ ಏರ್ಪೋರ್ಟಿಂದ ಐಟಮ್ ಬಂದಿಲ್ಲ, ಚಾನ್ಸೇ ಇಲ್ಲ ಅಂತ. ಸೊ ಎಂಡ್ ಆಫ್ ದ ಡೇ ನಾನು ಏನು ಹೇಳ್ಬೋದು ಈಗ ಮತ್ತೆ ಅವ್ರನ್ನ ಫೇಕ್ ಮಾಡೋದಕ್ಕೆ? ಹೌದಾ, ಓಕೆ, ಮೇ ಬಿ ನಿಮ್ಮ ಅಕೌಂಟ್ ಹ್ಯಾಕ್ ಆಗಿರ್ಬೋದು, ಹಾಗಾಗಿ ನಮ್ಗೆ ಇನ್ಫಾರ್ಮೇಷನ್ ಬಂದಿರ್ಬೋದು. ಓಕೆ, ಅದು ನಿಮ್ಮ ಅಕೌಂಟಲ್ಲಿರೋ ದುಡ್ಡನ್ನೆಲ್ಲ ನಿಮ್ಮ ಅಕೌಂಟಿಗೆ ಕಳಿಸಿ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನಿಮ್ಮ ವೈಫ್ ಅಕೌಂಟ್ಗೋ ಅಥವಾ ನಿಮ್ಮ ಸನ್ ಡಾಟರ್ ಯಾರೋ ಒಂದು ಅಕೌಂಟ್ಗೆ ಕಳಿಸಿ ಅಂತ. ಸ್ಕ್ರೀನ್ ಶೇರ್ ಆಪ್ಷನ್ ಇರೋ ಯಾವುದೇ ಆ್ಯಪ್ಗಳನ್ನ ಎನೇಬಲ್ ಮಾಡಿದ್ರು ಕೂಡ ಅವ್ರು ಏನು ಸ್ಕ್ರೀನಲ್ಲಿ ಟೈಪ್ ಮಾಡ್ತಿರ್ತಾರೆ ಅಥವಾ ಏನು ಯೂಸ್ ಮಾಡ್ತಿರ್ತಾರೆ ನಾನು ಇಲ್ಲಿ ಕುತ್ಕೊಂಡು ನೋಡ್ಬೋದು. ಅವ್ರು ಆಟೋಮೆಟಿಕ್ಕಾಗಿ ಅವರ ಅಕೌಂಟಿಂದ ನಿಮ್ಮ ಅಕೌಂಟ್ಗೆ ಅಥವಾ ಅವ್ರ ವೈಫ್ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ನನಗೆ ಎಲ್ಲ ಡೀಟೇಲ್ಸು ಕಾಣಿಸ್ತಿರುತ್ತೆ. ಸೊ OTP ಏನು ಬರುತ್ತೆ ಅದು ಕೂಡ ನನಗೆ ಕಾಣಿಸ್ತಿರುತ್ತೆ. ಅವ್ರ OTP ನನಗೆ ಶೇರ್ ಮಾಡಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ. ಸೊ ಆಟೋಮೆಟಿಕ್ಕಾಗಿ ಅವರು ಟ್ರಾನ್ಸಾಕ್ಷನ್ ಸಕ್ಸಸ್ ಮಾಡೋಕ್ಕೆ ಮುಂಚೆ ನನ್ನ ಟೀಮ್ ಮಾಡುತ್ತೆ. ಮಾತಾಡೋಣ ಸರ್. ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ. ಹಲೋ 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 ಮೇಡಮ್ ನಮಸ್ಕಾರ. ನಮಸ್ಕಾರ. ನೋಡ್ತಾ ಇದ್ರಿ ದಿನದಿಂದ ದಿನಕ್ಕೆ ಯಾವ ರೀತಿಯಾಗಿ ಜನ ಮೋಸಕ್ಕೆ ಒಳಗಾಗ್ತಿದ್ದಾರೆ ಅಂತ ಹೇಳಿ. ಹೌದು ಹೌದು, ಯಾರ ವೈಫಲ್ಯ ಇದು? ಅದಕ್ಕೆ ನಾನು ಇದ್ರ ಬಗ್ಗೆ ಏನಕ್ಕೆ ನಾನೇ ಕಾಲ್ ಮಾಡಿದೆ ಅಂದ್ರೆ ಲೈಕ್ ಏನಕ್ಕೆ ಮಾತಾಡ್ಬೇಕು ಅನ್ಸ್ತಾ ಇದೆ ಅಂದ್ರೆ ನನಗೆ ಡೈಲಿ ಒಂದ್ 2-3 ಜನ ಆದ್ರೂ ರಿಪೋರ್ಟ್ ಮಾಡ್ತಾರೆ ನಮ್ಮ ಏರಿಯಾಲಿ. ಸೊ ಮೊನ್ನೆ ರೀಸೆಂಟ್ ಆಗಿ ಹೆಂಗ್ಸು ಶಿ ಲಾಸ್ಟ್ ಅವರ್ ಹಸ್ಬೆಂಡ್. ಆ ದುಃಖದಿಂದ ಆಚೆ ಬರೋ ಅಷ್ಟರಲ್ಲಿ ಈ ತರ ಒಂದು ಫ್ರಾಡ್ ಇದಕ್ಕೆ ಬಲಿಯಾಗಿ 10 ಲಕ್ಷ ಕಳ್ಕೊಂಡ್ರು. ಸೊ ಅದಕ್ಕೆ ಸುತ್ತಿದ್ವಿ, ಸೈಬರ್ ಆಫೀಸ್ಗೆಲ್ಲ ಸುತ್ತಿದ್ವಿ, ಪೊಲೀಸ್ ಸ್ಟೇಷನ್ಗೆಲ್ಲ. ಬಟ್ ಲಾಸ್ ಅನ್ನೋದು ಹೆಂಗೆ ಅವ್ರು ಟಾರ್ಗೆಟ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಹೋದಕ್ಕೆ ಒಂದಷ್ಟು ವಿಚಾರಗಳು ತಿಳ್ಕೊಂಡ್ವಿ. ಇದಿಷ್ಟು ಅಂದ್ರೆ ಇವತ್ತು ಬೆಳಗ್ಗೆ ನನ್ನ ಕ್ಲೋಸ್ ಫ್ರೆಂಡ್ಗೆ ಒಂದು ಮೆಸೇಜ್ ಬಂದಿದೆ, RTO ನಿಮ್ ಗಾಡಿದು ಈ ತರ ಚಲಾನ್ ಬಂದಿದೆ ಅಂತ ಮಾಡಿ ಒಂದು ಗ್ರೂಪ್ ಮಾಡಿ ಇದ್ ಮಾಡ್ತಾರೆ. ಸೊ ಅವ್ರು ನನ್ನನ್ನು ಕೇಳೋದು ಏನ್ ಮಾಡ್ಬೇಕು ಅಂತ. ನಾನು ಫಸ್ಟ್ ಹೇಳೋದೇ ಎಲ್ರಿಗೂ ಇದನ್ನೇ, ನಿಮ್ಮ ಈ ಚಾನೆಲ್ ಇಂದಾನು ನಾನು ಹೇಳ್ತೀನಿ, APK ಅನ್ನೋದೇನಾದ್ರೂ ಬಂದ್ರೆ ದಯವಿಟ್ಟು ಆ ಸೈಟ್ ನ ಓಪನ್ ಮಾಡಬೇಡಿ. ಇದೊಂದು ಅವೇರ್ನೆಸ್ ಚೆನ್ನಾಗಿ ಎಲ್ರಿಗೂ ಗೊತ್ತಾಗ್ಬೇಕು. ಆಮೇಲೆ ಈ ಫ್ರಾಡ್ ಅವರು ಏನಕ್ಕೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳಿಸಿದಾಗ ಇವಾಗ ಬ್ಯಾಂಕ್ ಆಗ್ಲಿ RTO ಆಗ್ಲಿ ಯಾರು ನಮ್ಗೆ ಇಂಡಿವಿಜುವಲ್ ನಂಬರ್ ಕಳ್ಸಲ್ಲ. ಕಳ್ಸಿದ್ರೆ ಆ ಮೇಲ್ ಕಳಿಸ್ತಾರೆ ಅಥವಾ ಏನೋ ಮೇಲ್ಸ್ಗೆ ಬರೋದು ಅಥವಾ ಅವ್ರ ವೆಬ್ಸೈಟ್ ನಲ್ಲಿ ಹೋಗಿ ಚೆಕ್ ಮಾಡ್ಬೇಕು. ಅದು ಬಿಟ್ಟು ಗ್ರೂಪ್ ಮಾಡಿ ಆ ಗ್ರೂಪ್ ಅಲ್ಲಿ ಇನ್ನೊಂದು 20-30 ಜನ ಇರೋದು ಅದು ಖಂಡಿತವಾಗ್ಲೂ ಅರ್ಥ ಮಾಡ್ಕೋಬೇಕು ಅದು ಫ್ರಾಡ್ ಅಂತ. ಸೊ ಆವಾಗ ಏನ್ ಮಾಡ್ಬೇಕು, ನಾವು ಹೋಗ್ಬಿಟ್ಟು ರಿಪೋರ್ಟ್ ಮಾಡಿ ಆ ನಂಬರ್ನ ಬ್ಲಾಕ್ ಮಾಡಿದ್ರೆ ಆಮೇಲೆ ಅದು ಸೈಬರ್ ಅವರು ಅದನ್ನ ತಗೊಂಡು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಸೊ ಈ ತರ ಟಿಪ್ಸ್ ಎಲ್ಲ ದಯವಿಟ್ಟು ನಿಮ್ ಚಾನೆಲ್ ಇಂದ ಕೊಟ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಸರ್. ಅಲ್ಲ, ಇವ್ರ ಹತ್ರನೇ ದುಡ್ಡಿದೆ ಅನ್ನೋದು ಈ ವಂಚಕರಿಗೆ ಹೇಗೆ ಗೊತ್ತಾಗತ್ತೆ ಅಂತ?
ಇಲ್ಲ, ಅವ್ರಿಗೆ ಆತಂಕೋತಿ ಏನಕ್ಕೆ ಅಂದ್ರೆ ಇವಾಗ ನಿಮ್ಗೆ 5 ರೂಪಾಯಿ 10 ರೂಪಾಯಿ 100 ರೂಪಾಯಿ ಒಂದಷ್ಟು ಡೇಟಾ ಸಿಗ್ತಾ ಇದೆ, ಡೇಟಾ ಲೀಕ್ ಆಗ್ತಾ ಇದೆ. ಸೊ ನಾಟ್ ಓನ್ಲಿ ದ ಡೇಟಾ, ಇವನ್ ದ ಮೈಕ್ರೋ ಡೇಟಾಸು ಲೀಕ್ ಆಗ್ತಾ ಇದೆ. ಸೊ ಈ ಬ್ಯಾಂಕ್ UPI ಇದೆ ಆಗ್ಲಿ ಬ್ಯಾಂಕ್ ಇದೆ ಆಗ್ಲಿ ಡೇಟಾ ಲೀಕ್ ಆಗದೆ ಇರೋ ತರ ಅಲ್ಲಿ ಸ್ಟ್ರಾಂಗ್ ಮಾಡ್ಬೇಕು ಫಸ್ಟ್. ಅಲ್ಲಿ ನಾವು ಕರೆಕ್ಟ್ ಮಾಡ್ಕೊಂಡ್ರೆ ಈ ತರ ಸ್ಕ್ಯಾಮ್ಸ್ ಆಗಕ್ ಸಾಧ್ಯನೇ ಇಲ್ಲ. ಇವಾಗ ಒಂದು ಪ್ರಾಬ್ಲಮ್ ಇದೆ ಅಂದ್ರೆ ಸೊಲ್ಯೂಷನ್ ಇರತ್ತೆ, ಆ ಸೊಲ್ಯೂಷನ್ ಹುಡುಕ್ತಾ ಇಲ್ಲ, ಪ್ರಾಬ್ಲಮ್ ಏನ್ ಮಾಡೋದು ಅಂತ ಇದ್ದೀವಿ. ಸೊ ಇಲ್ಲಿ ಬ್ಯಾಂಕ್ಸ್ ನಲ್ಲಿ ಸ್ಟ್ರಾಂಗ್ ಮಾಡ್ಬೇಕು ಇದೆ. ಮತ್ತೆ ಏನಂದ್ರೆ ಯಾವ ರೀತಿಯಾಗಿ ಜಾಗೃತಿ ಇರಬೇಕು ಅಂತ ಅನ್ಸುತ್ತೆ ಈಗ ಪೊಲೀಸ್ ಇಲಾಖೆ ಇದುವರೆಗೆ ನಿಮ್ಮ ಗಮನಕ್ಕೆ ಬಂದಿದೆಯಾ ಮೇಡಮ್? ಅಂದ್ರೆ ಈಗ ಎಂಥವ್ರು ಮೋಸಕ್ಕೆ ಹೋಗಿದ್ದಾರೆ, ಮೋಸಕ್ಕೆ ಹೋದಾದ ನಂತರ ಅವ್ರನ್ನ ಅರೆಸ್ಟ್ ಮಾಡಿ ಅವರ ದುಡ್ಡನ್ನು ರಿಕವರಿ ಮಾಡಿರುವಂತ ಪ್ರಕರಣ ನಿಮ್ಗೆ ಗಮನಕ್ಕೆ ಬಂದಿದೆಯಾ? ವೆರಿ ಸ್ಮಾಲ್ ಪರ್ಸೆಂಟೇಜ್ ಸರ್. ಔಟ್ ಆಫ್ 100 ಒಂದು 5% ಅದು ಪೂರ್ತಿ ಇಲ್ಲ. ಅದು ಇಲ್ಲಿ ಲೋಕಲ್ ಅವರು ಇದ್ರೆ ಸರ್ ನನಗೆ ಗೊತ್ತಿರೋ ತರ ಇವಾಗ ಅವ್ರು ಒಂದು 10 ಲಕ್ಷ ಕಳ್ಕೊಂಡಿದ್ರೆ ಒಂದು 10,000 20,000 30,000 ಬಂದಿದೆ. ಸೊ ಅದು ಒಂದು ರಿಕವರಿ ಅಂತ ಹೇಳಕ್ಕೆ ನನ್ ಸಾಧ್ಯ ಇಲ್ಲ. ಆಮೇಲೆ ಈ ತರ ಡಿಜಿಟಲ್ ಅರೆಸ್ಟ್ ಅಂತ ಇದು ಬೇರೆ ವಸ್ತು ಅಲ್ಲ. ಸುಧಾಮೂರ್ತಿ ಮೇಡಮ್ನ ಮತ್ತೆ ಉಪೇಂದ್ರ ಸರ್ ಅವ್ರ ಫ್ಯಾಮಿಲಿನೇ ಬಿಟ್ಟಿಲ್ವಂತೆ ಜನ, ಯಾರು ಬಿಡ್ತಾರೆ ಹೇಳಿ? ಇದು ನನ್ನ ಪ್ರಕಾರ ಬ್ಯಾಂಕ್ಸ್ ನಲ್ಲಿ ಸ್ಟ್ರಾಂಗ್ ಆಗ್ಬೇಕು ಸರ್ ಸಿಸ್ಟಮ್. ಇಲ್ಲ ಅಂದ್ರೆ ಈ UPI ನ ಕಟ್ ಮಾಡ್ಬಿಡಿ. ಅದೇ ಯಾವ ರೀತಿಯಾಗಿ ಇರಬೇಕು ಅಂತ ಸ್ಟ್ರಾಂಗ್ ಆಗಿ ಅಂದ್ರೆ ಜಾಗೃತಿ ಹೇಗಿರಬೇಕು ಬ್ಯಾಂಕಲ್ಲಿ? ನೀವು ಹೇಳ್ತಾ ಇದ್ರಿ ಈಗ ನಮ್ದು ಡೇಟಾ ಲೀಕ್ ಆಗ್ತಾ ಇರೋದ್ರಿಂದಾಗಿ ಇದೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಪ್ರೈವಸಿ ಇರ್ಬೇಕು ಸರ್, ಪ್ರೈವಸಿ ಇರ್ಬೇಕು. ನಾವಿವಾಗ ತಗೊಂಡೋಗಿ ನಮ್ ಡೇಟಾನ ಪಬ್ಲಿಕ್ ಕೊಟ್ಟಂಗ್ ಆಗ್ತಾ ಇದೆ. ಒಂದು ಮೊಬೈಲ್ ಓಪನ್ ಮಾಡ್ಬೇಕಂದ್ರೆ ಒಂದು ಪಾಸ್ವರ್ಡ್ ಇಟ್ಕೊಳ್ತೀವಿ, ಪ್ರೈವಸಿ ಸೆಟ್ಟಿಂಗ್ಸ್ ಮಾಡ್ಕೊಳ್ತೀವಿ, ಒಂದು ಇನ್ಸ್ಟಾ ಅಕೌಂಟ್ ಆಗ್ಲಿ ಏನಾದ್ರೂ. ಬ್ಯಾಂಕಲ್ಲಿ ಏನಕ್ಕೆ ಆ ತರ ಮಾಡ್ತಾ ಇಲ್ಲ? ಅಲ್ಲಲ್ಲ, ಬ್ಯಾಂಕಿಂದ ಕದೀತಾ ಇದ್ದಾರಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತ ಡಿಸ್ಕ್ರಿಪ್ಷನ್ ಬರುತ್ತಲ್ಲ ನಮ್ಮ ಪರ್ಸನಲ್ ID ಅಂತ ಬಂದಾಗ ಎಲ್ಲಿಂದ ಕದ್ರೂ ಬ್ಯಾಂಕ್ ನಮ್ಮ ಬ್ಯಾಂಕ್ ಇಂದಾನೇ ತಾನೇ ಅಕೌಂಟ್ ಹ್ಯಾಕ್ ಮಾಡೋದು, ಬ್ಯಾಂಕ್ ಇಂದಾನೇ ತಾನೇ ಇದು ಕಾಸು ಹೋಗೋದು. ಸೊ ಬ್ಯಾಂಕ್ ಅವರು ಅಲರ್ಟ್ ಆಗ್ಬೋದಲ್ವಾ ಸರ್? ವಿತೌಟ್ ಬ್ಯಾಂಕ್ಸ್ ನಾಲೆಡ್ಜ್ ಯಾವುದು ಆಗಲ್ವಲ್ಲ ಸರ್. ಸರ್ ಏನಂದ್ರೆ ಲೈಕ್ ಜಸ್ಟ್ ಆನ್ಸರ್ ನಾವಿವಾಗ ಒಂದು ಮೇಡಮ್ ಈಗ ನಿಮ್ಮ ಪ್ರಶ್ನೆಗೆ ಟ್ರಾನ್ಸಾಕ್ಷನ್ ಮಾಡ್ಬೇಕು ಅಂದ್ರೆ ಪ್ಯಾನ್ ಕಾರ್ಡ್ ಇರ್ಬೇಕು, ಅದಿರ್ಬೇಕು ಅಂತ ಕೇಳ್ತಾರಲ್ಲ. ಇದು ಮಾಡ್ತಾ ಇದ್ದಾಗ ಇದ್ಯಾವುದೋ ಹ್ಯಾಕರ್ ಫ್ರಾಡ್ಸ್ಟರ್ ಅಂತ ಏನಕ್ಕೆ ಬ್ಯಾಂಕ್ ಅವರು ಅಲರ್ಟ್ ಆಗಲ್ಲ? ಸುನಿಲ್ ಅವರು ಮಾತಾಡ್ತಿದ್ದಾರೆ, ಒಂದು ನಿಮಿಷ ಆಗಿರಿ. ಫಾರ್ ಎಕ್ಸಾಂಪಲ್ ಮ್ಯಾಮ್ ನೀವು ಹೇಳಿದ್ದಕ್ಕೆ ICICI ಬ್ಯಾಂಕ್ ಅಥವಾ ಬೇರೆ ಬೇರೆ ಯಾವುದೇ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ತಗೊಂಡ್ರು ಕೂಡ ಫಾರ್ ಎಕ್ಸಾಂಪಲ್ ನೀವು ಮೋರ್ ದೆನ್ 1 lakh ಟ್ರಾನ್ಸಾಕ್ಷನ್ ಏನಾದರೂ ನಿಮ್ಮ ಅಕೌಂಟಿಂದ ಆಯಿತು ಅಂದರೆ ಇಮಿಡಿಯೇಟ್ಲಿ ವಿತಿನ್ ಲೈಕ್ ಸೆಕೆಂಡ್ಸಲ್ಲಿ ನಿಮಗೆ ಕಾಲ್ ಬರುತ್ತೆ, ನೀವೇ ಈ ಟ್ರಾನ್ಸಾಕ್ಷನ್ ಮಾಡಿರೋದಾ ಕನ್ಫರ್ಮ್ ಮಾಡಿ, ಅಥವಾ ಲೈಕ್ ಬೇರೆಯವ್ರು ಮಾಡಿದಾರಾ, ಇನ್ ಕೇಸ್ ಬೇರೆಯವ್ರು ಮಾಡಿದಾರೆ ಅಂದರೆ ಡಿನೈನ್ ಮಾಡಿ ಅಂತ. ಆ್ಯಂಡ್ ನಿಮಗೆ ಲೈಕ್ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕೂಡ ಈಗ ಡೆಬಿಟ್ ಕಾರ್ಡ್ ನಂಬರ್ಸ್ ಆಗಿರ್ಬೋದು, ಹಿಂದೆ ಇರೋ CV ನಂಬರ್ಸ್ಗಳಾಗಿರ್ಬೋದು ಮ್ಯಾಂಡೇಟ್ ಮಾಡ್ತಾರೆ. ಸೊ ಎಂಡ್ ಆಫ್ ದ ಡೇ ಇಲ್ಲಿ ನಾವು ಬ್ಯಾಂಕ್ಸ್ಗಳನ್ನ ಬ್ಲೇಮ್ ಮಾಡೋಕ್ಕಾಗೋದೇ ಇಲ್ಲ. ಡಿಜಿಟಲ್ ಅರೆಸ್ಟ್ ಆಗಿರ್ಬೋದು ಅಥವಾ ಇನ್ನೂ ಈ ಥರದೊಂದು 10 ಡಿಫ್ರೆಂಟ್ ಏನು ಸ್ಕ್ಯಾಮ್ಸ್ ಆಗುತ್ತೆ ಅದೆಲ್ಲದಕ್ಕೂ ಕಾರಣ ಏನಂದರೆ ನಮ್ಮ ಒಂದು ಅರ್ಜೆನ್ಸಿ, ನಮ್ಮ ಒಂದು ವೈಫಲ್ಯಗಳು, ಎಲ್ಲೆಲ್ಲಿ ಮಿಸ್ಟೇಕ್ಸ್ ಇದೆ ಅದನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ನಾವೆಲ್ಲ ವೈಫಲ್ಯ ಆಗ್ತೀವಿ. ಅದು ಬಿಟ್ಟರೆ ಎಂಡ್ ಆಫ್ ದ ಡೇ ಅಂದರೆ ಗ್ರೀಡ್. ಅದನ್ನೇ ಹೇಳ್ತು, ಜನ ಯಾಕೆ ನಂಬ್ತಾರೆ? ಯಾವನೋ ಕಾಲ್ ಮಾಡಿ ಕೇಳ್ತಾರೆ ಅಂದ್ರೆ ನೀವು ಹೇಗೆ ಪರ್ಸನಲ್ ಡೇಟಾ ಕೊಡ್ತೀರಿ, ಹೇಗೆ ಅವ್ರು ಹೇಳ್ದಂಗೆ ನೀವು ವಹಿವಾಟಿಗೆ ಒಪ್ಕೊಳ್ತೀರಿ? ಫಾರ್ ಎಕ್ಸಾಂಪಲ್ ಈಗ ಡಿಜಿಟಲ್ ಅರೆಸ್ಟ್ ಬಿಟ್ಬಿಡಿ ಸರ್, ಇವಾಗ ಇದು ಬಿಟ್ಟು ತುಂಬ ಥರ ಸ್ಕ್ಯಾಮ್ಸ್ ಇದೆ. ಫಾರ್ ಎಕ್ಸಾಂಪಲ್ ಈಗ ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ಸ್ ಆಗಿರ್ಬೋದು ಅಥವಾ ಡೇಟಿಂಗ್ ಆ್ಯಪ್ಸ್ಗಳಿಂದ ಆಗ್ತಿರೋ ಸ್ಕ್ಯಾಮ್ಸ್ ಆಗಿರ್ಬೋದು ಎಲ್ಲ ಕೂಡ. ಈಗ ಯಾರೋ ಒಬ್ಬ ಇನ್ವೆಸ್ಟ್ಮೆಂಟ್ ಆ್ಯಪ್ ಅವನು ಬಂದುಬಿಟ್ಟು ಲೈಕ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇದನ್ನು ನೀವು 10,000 ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 20,000 ಬರುತ್ತೆ ಅಂದಾಗ ಫಸ್ಟ್ ಟೈಮ್ ನಾನು ಇನ್ವೆಸ್ಟ್ ಮಾಡಿದಾಗ 10,000 ಅವ್ರು 20,000 ರಿಟರ್ನ್ ಕೊಡ್ತಾರೆ. ನಾನು 20,000 ಮತ್ತೆ ಇನ್ವೆಸ್ಟ್ ಮಾಡಿದಾಗ 40,000 ರಿಟರ್ನ್ ಕೊಡ್ತಾರೆ. ನೆಕ್ಸ್ಟ್ ಟೈಮ್ ಏನು ಹೇಳ್ತಾರೆ, ನೀವು ನಮಗೆ ಪಾರ್ಟ್ನರ್ ಆಗೋದಕ್ಕೆ ಲೈಕ್ 50,000 ಇನ್ವೆಸ್ಟ್ ಮಾಡಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಎವ್ರಿ ಟ್ರಾನ್ಸಾಕ್ಷನ್ ನೀವು ಮಾಡಿದ್ರು ಕೂಡ ಸರ್ ಮಾಡಿದ್ರು ಕೂಡ ಯಾರು ಮಾಡಿದ್ರು ಕೂಡ ನಿಮ್ಗೆ ಅಮೌಂಟ್ ಬರುತ್ತೆ. ಇದು ಚೈನ್ ಬಿಸ್ನೆಸ್ ಥರ ವರ್ಕ್ ಆಗುತ್ತೆ ಅಂತಾರೆ. ಸೊ ನಾನು ಆಲ್ರೆಡಿ 2 ಸಲ ನಾನು ಪ್ರಾಫಿಟ್ ಮಾಡಿರೋದ್ರಿಂದ ಎಂಡ್ ಆಫ್ ದ ಡೇ ನಾನು ನಂಬ್ತೀನಿ, ಯಾಕಂದರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ಸ್ ಇದೆ. ಸೊ ಹೇಗೆ ಬೇರೆ ಬೇರೆ ಚಾನಲ್ಗಳು ವರ್ಕ್ ಆಗುತ್ತೆ. ಸರ್ ಹೇಳ್ದಂಗೆ ಆ್ಯಪ್ಸ್ಗಳನ್ನ ಕ್ರಿಯೇಟ್ ಮಾಡೋದು ಇವತ್ತೇನು ತುಂಬ ಮ್ಯಾಜಿಕಲ್ ಥಿಂಗ್ ಏನಲ್ಲ. ಯಾರಿಗೆ ಬೇಕಾದರೂ ಆ್ಯಪ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು, ಯಾರು ಬೇಕಾದರೂ ಅದನ್ನು ಯೂಸ್ ಮಾಡ್ಬೋದು, ನಿಮ್ಗೆ ಅದು ಅವೈಲೇಬಲ್ ಇರುತ್ತೆ. ಆ ಥರ ಒಂದು ಟ್ರಸ್ಟ್ನ ಬಿಲ್ಡ್ ಮಾಡಿದಾಗ ಈಗ ಎಂಡ್ ಆಫ್ ದ ಡೇ ನಾವು ಯಾರೋ ದುಡ್ಡನ್ನ ಕದೀತಲ್ಲ, ನಮ್ಮ ಟ್ರಸ್ಟ್ನ ಕದೀತಾ ಇರೋದಷ್ಟೇ. ಸೊ ಆ ಟ್ರಸ್ಟಿಂದ ದುಡ್ಡು ಮಾಡ್ತಿರೋದು. ಸುನಿಲ್ ಅವರೇ, ಇವಾಗ ನೀವು ಹೇಳಿದ್ರಿ ಬ್ಯಾಂಕ್ ಅವರು ನಮಗೆ ಇಮಿಡಿಯೇಟ್ ಆಗಿ
ಕಳಿಸ್ತಾರೆ ಅಂತ. ಬಟ್ ಅದು ಸ್ಲೋ ಆಗಿ ಪ್ರಾಫಿಟ್ ಬಂದಾಗ ಮಾಡೋ ಒಂದು ಇದಕ್ಕೆ ಓಕೆ ಒಪ್ಪಿಡ್ತೀನಿ. ಇವಾಗ ನೋಡಿ ನನ್ನ ಫ್ರೆಂಡಿಗೆ RTO ಅಂತ ಬಂತು, ಅವಾಗ APK ವೆಬ್ಸೈಟ್ ಒಂದೇ ಸತಿ ಕಾಟ್ ಹೋಗುತ್ತೆ, ಅವಾಗ ಬ್ಯಾಂಕ್ ಅವ್ರು ಏನಕ್ಕೆ ಆಕ್ಷನ್ ತಗೊಳ್ಳಲ್ಲ? ಮ್ಯಾಮ್ ಅದೇ ಮ್ಯಾಮ್, ಇವಾಗ ಎಂಡ್ ಆಫ್ ದ ಡೇ RTO ಅಂತ ಯಾವ್ದಾದ್ರು ಬಂದರೆ ಇಟ್ಸ್ ಅ ವೆರಿ ಬೇಸಿಕ್ ಕಾಮನ್ ಸೆನ್ಸ್ ದಟ್ ನಮಗೆ RTO ಇಂದ ಅದು ಮೆಸೇಜ್ ಬರಲ್ಲ ಅಂತ. ಯಾಕಂದರೆ RTOದವರು ಇದುವರೆಗೂ ನಿಮ್ಮ DL ಆಗಿರ್ಬೋದು ಬೇರೆ ಯಾವ ಇನ್ಫಾರ್ಮೇಷನ್ನ ಕೂಡ ಅವರು ವಾಟ್ಸಪ್ಗೆ ಇಂಟಿಗ್ರೇಟ್ ಮಾಡಿಲ್ಲ ಅಥವಾ ಬೇರೆ ಯಾವುದೋ ಇನ್ನೊಂದು ನಂಬರ್ಗಳಿಗೆ ಇಂಟಿಗ್ರೇಟ್ ಮಾಡಿಲ್ಲ. ಬಂದರೆ ಒಂದೇನು ಬರುತ್ತೆ, ನಿಮ್ಮ RTO ಅಫಿಷಿಯಲ್ ಏನಿದೆ ಅವ್ರದ್ದು ಮೆಸೇಜಿಂದ ಬರುತ್ತೆ. SMS ಮಾತ್ರ ಅವ್ರದ್ದು ಆಟೋಮೆಟಿಕ್ಕಾಗಿ ಇವಾಗ ವರ್ಕ್ ಆಗ್ತಿರೋದು. SMS ಆಪ್ಷನ್ ಬಿಟ್ಟು ಬೇರೆ ಇನ್ಯಾವುದ್ರಲ್ಲೂ ಅದು ಅವ್ರಿಗೆ ಆಪ್ಷನ್ನೇ ಇಲ್ಲ. ವೆಬ್ಸೈಟಲ್ಲಿ ಹೋದರೆ ನೀವು ನಿಮ್ಮ ಏನು ID ನಂಬರ್ ಇರುತ್ತೆ ಅದನ್ನು ಹಾಕಿ ಚೆಕ್ ಮಾಡಿ ಮಾಡ್ಕೊಬೇಕು. ಈ ರೀತಿ ಏನಾಗುತ್ತೆ, ಟೆಲಿಗ್ರಾಮ್ಸ್ ಆಗಿರ್ಬೋದು ವಾಟ್ಸಪ್ಗಳಾಗಿರ್ಬೋದು, ಯಾರು ಬೇಕಾದರೂ ಮೆಸೇಜ್ ಕಳಿಸಿದಾಗ ನಮ್ಮ ಜನ ಯಾವ ಥರ ಇದೀವಿ ಅಂದರೆ ನಾವು ಇವತ್ತು ಈ ದೇವ್ರ ಫೋಟೋನ 100 ಜನಕ್ಕೆ ಫಾರ್ವರ್ಡ್ ಮಾಡಿ ಲಕ್ ಬರುತ್ತೆ ಅಂದರೆ ಫಾರ್ವರ್ಡ್ ಮಾಡ್ತೀವಿ. ಸೊ ಆ ಥರ ಇರೋರು ಯಾವುದೋ ಒಂದು ಲಿಂಕ್ನ ಕ್ಲಿಕ್ ಮಾಡಿ ಯಾವುದೋ ಒಂದು ಇದನ್ನು ಪ್ರೆಸ್ ಮಾಡಿ ಅಂದರೆ ನಾವು ಹಿಂದೆ ಮುಂದೆ ಯೋಚನೆ ಮಾಡದೆ ಪ್ರೆಸ್ ಮಾಡ್ತಿದ್ವಿ. ಮೇಡಮ್ ಹೇಳ್ದಂಗೆ APK ಅಂದರೆ ಏನು ಅಂತ ಎಷ್ಟು ಜನಕ್ಕೆ ಗೊತ್ತಿವತ್ತು. ಈ ಒಂದು ಅವೇರ್ನೆಸ್ ಏನಿದೆ ನಮ್ಮಲ್ಲಿ, ಈ ಗಾಡಿಗಳು ಮತ್ತು ಮೊಬೈಲ್ಗಳು ನಮ್ಮ ಯೂತ್ಸ್ಗಾಗಿರ್ಬೋದು ಬೇರೆ ಯಾರಿಗೆ ಆಗಿರ್ಬೋದು ಸಿಕ್ತಿರೋ ನಂಬರ್ಸ್ ತುಂಬ ಇದೆ. ಬಟ್ ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋ ಒಂದು ಅವೇರ್ನೆಸ್ ಎಲ್ಲೂ ಇಲ್ಲ. ಡ್ರೈವಿಂಗ್ ಅವೇರ್ನೆಸ್ ಆಗಿರ್ಬೋದು ಅಥವಾ ಈ ಒಂದು ಡಿಜಿಟಲ್ ಅವೇರ್ನೆಸ್ ಆಗಿರ್ಬೋದು ತುಂಬ ಕಡಿಮೆ ಇರೋದ್ರಿಂದನೇ ಈ ರೀತಿ ಆಗ್ತಿರೋದು. ಈಗ ಎಂಡ್ ಆಫ್ ದ ಡೇ ನಮಗೆ ಯಾವುದೇ ಒಂದು ಮೆಸೇಜ್ಗಳು ಬಂದರೂ ಕೂಡ, ಇಮೇಲ್ಗಳು ಬಂದರೂ ಕೂಡ ಇದು ಏನೋ ಅನಕ್ಷರಸ್ಥರಿಗೆ ಮಾತ್ರ ಆಗ್ತಿದೆ ಅಥವಾ ವಯಸ್ಸಾದವ್ರಿಗೆ ಮಾತ್ರ ಆಗ್ತಿದೆ ಅಂತಲ್ಲ. ಬ್ಯಾಂಗ್ಳೂರಲ್ಲಿ ಕಾರ್ಪೊರೇಟ್ಸಿಂದ ಆಗ್ತಿರೋವಂಥ ಕಂಪ್ಲೇಂಟ್ಸ್ಗಳು ಓವರ್ ಆಲ್ ಬರ್ತಿರೋ ಒಂದು ಸೈಬರ್ ಕಂಪ್ಲೇಂಟ್ಸಲ್ಲಿ ಹೈಯೆಸ್ಟ್ ಇದೆ. ಆ್ಯಂಡ್ ಬ್ಯಾಂಗ್ಳೂರ್ 3rd ಪ್ಲೇಸಲ್ಲಿದೆ. ಇಲ್ಲಿರೋರು ಯಾರು ಎಜುಕೇಟೆಡ್ಸ್ ಅಲ್ವಾ? ಏನಕ್ಕೆ ಅವ್ರಿಗೆ ಆಗ್ತಿದೆ ಅಂದರೆ ಬೇರೆ ಬೇರೆ ರಿಡಮ್ ಟ್ರ್ಯಾಪ್ಸ್ ಆಗ್ತಿದೆ ಅಷ್ಟೇ. ಇದು ಎಂಡ್ ಆಫ್ ದ ಡೇ. ಸರ್ ಇಲ್ಲಿ ಇನ್ನೊಂದು ನಾನು ಇಲ್ಲ, ಹೇಳಕ್ಕೆ ಇಷ್ಟಪಡ್ತೀನಿ. ಎಕ್ಸಾಕ್ಟ್ಲಿ ಕರೆಕ್ಟ್ ಸುನಿಲ್ ಅವರೇ, ನೀವು ಹೇಳೋದು ಎಕ್ಸಾಕ್ಟ್ಲಿ ಕರೆಕ್ಟ್. ಸುಮಾ ಮೇಡಮ್ ಅವರೇ, ಈಗ ಏನ್ ಗೊತ್ತಾ, ಬ್ಯಾಂಕ್ ಅಷ್ಟೇ ಅಲ್ಲ, ಜನ ಜಾಗೃತರಾಗಿರ್ಬೇಕಾಗತ್ತೆ. SBI ಇಂದ ಗ್ರೂಪ್ ಬರುತ್ತೆ. ಇಲ್ಲಿ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಅಂದರೆ ಇವಾಗ ನಾವು ನಮ್ಮ ಬೇರೆ ಅಸೆಟ್ಸ್, ಎಕ್ಸಾಂಪಲ್ ಪ್ರಾಪರ್ಟಿ ಆಗ್ಬೋದು, ಗೋಲ್ಡ್ ಆಗ್ಬೋದು ಅಥವಾ ಕ್ಯಾಶ್ ಆಗ್ಬೋದು, ಅದನ್ನೆಲ್ಲ ನಾವು ಸೆಕ್ಯೂರ್ ಮಾಡಲಿಕ್ಕೆ ನಾವು ಎಷ್ಟೊಂದು ಸ್ಟೆಪ್ಸ್ ತಗೋತೀವಿ. ಆದರೆ ಈ ಡಿಜಿಟಲ್ ಅಸೆಟ್ಸ್ ಅನ್ನೋದನ್ನು ನಾವು ಸೆಕ್ಯೂರ್ ಮಾಡಲಿಕ್ಕೆ ನಮ್ಗೆ ಅಷ್ಟು ಅವೇರ್ನೆಸ್ ಇಲ್ಲ. ಅದೇನೇನು ಯಾವ ಥರ ಸೆಕ್ಯೂರ್ ಮಾಡ್ಬೋದು ಅನ್ನೋದು, ಅವೆಲ್ಲ ಕೆಲವೊಂದು ಬೇಸಿಕ್ ಸ್ಟೆಪ್ಸ್ ಇರುತ್ತೆ. ಆ ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿ ನಾವು ಸೆಕ್ಯೂರ್ ಮಾಡ್ಕೋಬೋದು. ಆದರೆ ನಮಗೆ ಗೊತ್ತಿಲ್ಲ ಅದು ಹೇಗೆ ಮಾಡೋದು ಅಂತ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಮೊನ್ನೆ ನಾನು ಟ್ರಾವೆಲ್ ಮಾಡ್ತಿರೋ ಬಸ್ಸಲ್ಲಿ ಒಬ್ಬರು ನನ್ನ ಪಕ್ಕ ಕೂತಿದ್ರು. ಅವರು ಏನು ಹೇಳಿದ್ರು, ನಂದು ಫೋನ್ ಕಳೆದೋಯ್ತು, ಇದರಿಂದ ಬೇರೆಯವರು ಯಾರೋ ತೊಗೊಂಡಿರೋರು ಫೋನು ನಮ್ಗೆ ಗೊತ್ತಿರೋರಿಗೆಲ್ಲ ಫೋನ್ ಮಾಡಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಅವರು ಬೇಸಿಕ್ ಸ್ಕ್ರೀನ್ ಲಾಕ್ ಹಾಕಿಲ್ಲ ಫೋನಿಗೆ, ಆಯ್ತಾ? ಅವರು ಹೊಸ ಫೋನ್ ತೊಗೊಂಡಿದ್ದಾರೆ ಒಟ್ಟಾರೆಯಾಗಿ. ಬಟ್ ಜಾಗೃತಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರಿ. ಸುಮಾ ಮೇಡಮ್ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಜಿಕ್ರಾನ್ ಜೊತೆ ಮಾತನಾಡಿದ್ದಕ್ಕೆ. ಈಗ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದ ಬಳಿಕ ನೀವು ಫೇಸ್ಬುಕ್ ಆಗಿರ್ಬೋದು, ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಅಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸನ್ನು ಹಾಕ್ತಿರಲ್ಲ, ಅದು ಎಷ್ಟರ ಮಟ್ಟಿಗೆ ಸೇಫ್? ಅಶ್ವಿನ್ ಕುಮಾರ್ ಸರ್, ಈ ಡಿಜಿಟಲ್ ಅರೆಸ್ಟ್ ಮಾಡುವವರು ಯಾರು, ಅವರು ಯಾವ ರೀತಿಯಾಗಿ ತರಬೇತಿ ಪಡೆದಿರ್ತಾರೆ ಅಂತ? ಸರ್ ಇದು ಅವರು 1 ದಿವಸ 2 ದಿವಸದಲ್ಲಿ ಮಾಡೋ ಅಂಥದ್ದಲ್ಲ ಸರ್. ಅವರು ಇದಕ್ಕಾಗೇನೆ ತರಬೇತಿ ಇರುತ್ತೆ, ತರಬೇತಿಯನ್ನು ಪಡೆದಿರ್ತಾರೆ. ಆಮೇಲೆ ಅವರು ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ಟಾಪ್ ಟು ಬಾಟಮ್ ಎಲ್ಲ ಕಲೆಕ್ಟ್ ಮಾಡಿರ್ತಾರೆ. ಅಷ್ಟನ್ನು ನೀವು ಯಾವ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆ, ನಿಮ್ದು ಆಧಾರ್ ಕಾರ್ಡ್ ಏನು, ಪ್ಯಾನ್ ಕಾರ್ಡ್ ನಂಬರ್ ಏನು, ಆಮೇಲೆ ನೀವು ಎಷ್ಟು IT ಫೈಲ್ ಮಾಡಿದ್ದೀರಾ, 1 ವರ್ಷ 2 ವರ್ಷ 3 ವರ್ಷದ IT ಫೈಲು ಎಲ್ಲ ಈ ಥರದ್ದು ಪೂರ್ತಿ ಅವರು ಇನ್ಫಾರ್ಮೇಷನ್ ಕಲೆ ಹಾಕಿರ್ತಾರೆ. ಅದರ ಮೇಲೇ ಅವ್ರಿಗೆ ಆ ಕಾನ್ಫಿಡೆನ್ಸ್ ಬರುತ್ತೆ, ನಾವು ಇವ್ರನ್ನ ಡಿಜಿಟಲ್ ಅರೆಸ್ಟ್ ಮಾಡ್ಬೋದು ಅಂತ. ಆದ್ರೂ ಇಂಥದ್ದು ಮಾಡೋದ್ರಲ್ಲಿ ಮೇ ಬಿ 10ರಲ್ಲಿ 1 ಅಥವಾ 25ರಲ್ಲಿ 1 ಆ ಥರ ಅವರು ಸಕ್ಸಸ್ ಆಗ್ಬೋದು. ಬಟ್ ಅವ್ರಿಗೆ ಮಾಡ್ತಾರೆ, ಕೆಲವು ರೆಸ್ಪಾನ್ಸ್ ಮಾಡಲ್ಲ. ಹೌದು. ಸೊ ಹಾಗಾಗಿ ಅವ್ರಿಗೆ ಒಬ್ಬರು ಸಿಕ್ಕಿದ್ರೆ ಸಾಕು. ಹಾಗಾಗಿ ಈ ಡೇಟಾ ಇಟ್ಕೊಂಡು ತುಂಬ ಅವರು ಇದನ್ನು ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಹಂಗೆ ಈ ಕೋಟಿ ರೂಪಾಯಿ ಕಳೀತಾರಲ್ಲ ಸರ್. ಈಗ ಈ ಎಕ್ಸಾಂಪಲ್ ಇವತ್ತಿನ ತಗೊಂಡು 32 ಕೋಟಿಯನ್ನು ಕಳೆದುಕೊಂಡಿದ್ದಾರಲ್ಲ, ಹೇಗೆ ಸುಮ್ಮನಿದ್ರು ಅಂತ? ಈ ಕೋಟಿ ಹೋಗೋ ತನಕ ಯಾಕೆ ಸುಮ್ಮನಿದ್ರು ಇವರು? ಯಾಕೆ ಅನ್ಸೋದಿಲ್ಲ ಇವರು ಮೋಸಕ್ಕೆ ಒಳಗಾಗ್ತೀರಿ ಅಂತೇಳಿ? ಯಾಕೆ ಆ ಧೈರ್ಯ ಆಗಿ ಬರಲಿಲ್ಲ? ಅಥವಾ ಇವರು ಅಕ್ರಮವಾಗಿ ಮಾಡಿದಂಥ ಅಮೌಂಟಾ ಅಥವಾ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಆ ರೀತಿ ಭಯ ಇರುತ್ತೆ? ಹೇಗೆ ಸರ್, ಒಂದೇನಂದರೆ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಯಾರೋ ಮನೆಯಲ್ಲಿ ಕಳ್ತನ ಮಾಡ್ಕೊಂಡು ಹೋದ ಅಂದರೆ ಟ್ರೇಸ್ ಇರುತ್ತೆ. ಪೊಲೀಸರು ಕೂಡ ಆ ಟ್ರೇಸ್ನ ಇಟ್ಕೊಂಡು ಸಾಕ್ಷಿಗಳನ್ನ ಇಟ್ಕೊಂಡು ಹೋಗಿ ಅರೆಸ್ಟ್ ಮಾಡ್ಬೋದು. ನೀವು ಡಿಜಿಟಲ್ ಅರೆಸ್ಟ್ ಅಥವಾ ಈ ಥರ ಯಾವುದೋ ಒಂದು ಆನ್ಲೈನಲ್ಲಿ ಸ್ಕ್ಯಾಮ್ ಆದರೆ ಕೂಡ ಯಾವ ಥರ ಅರೆಸ್ಟ್ ಮಾಡ್ತೀರಾ? ಅವ್ರನ್ನ ಎಲ್ಲಿ ಅಂತ ಹುಡುಕ್ತೀರಾ? ಒಂದೇನಂದರೆ ಅದು ಅನಾನಮಸ್.
ಅವ್ರು ಎಲ್ಲಿಂದ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ ಕಂಡಿಡಿಯೋಕ್ಕಾಗಲ್ಲ. ಯಾಕಂದರೆ VPN ಯೂಸ್ ಮಾಡಿರ್ತಾರೆ. ನಾನು VPN ಯೂಸ್ ಮಾಡಿದ್ರೆ ನಾನು ಪಕ್ಕದಲ್ಲಿರೋ ವಿಜಯನಗರದಲ್ಲಿ ಕುತ್ಕೊಂಡು ಮಾಡಿದ್ರು ಕೂಡ ನನ್ನ ನೆಟ್ವರ್ಕ್ ಎಲ್ಲಿ ತೋರಿಸ್ತಿರುತ್ತೆ, ಜಪಾನಲ್ಲೋ ಜರ್ಮನಲ್ಲೋ ತೋರಿಸ್ತಿರುತ್ತೆ. ಸೊ ಹಂಗಿದ್ದಾಗ ಯಾವ ಪ್ಲೇಸಿಂದ ಈ ಕ್ರೈಮ್ ಆಗಿದೆ ಅನ್ನೋದನ್ನ ಎಲ್ಲೂ ಮಾಡೋಕ್ಕಾಗಲ್ಲ. ಸೊ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಒಂದು ನಾನು ಇಲ್ಲಿ ಕಂಪ್ಲೇಂಟ್ ಕೊಡಬೇಕಾ ಅಥವಾ ಎಲ್ಲಿ ಕಂಪ್ಲೇಂಟ್ ಕೊಡಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಇವತ್ತು ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಎಷ್ಟು ಜನಕ್ಕೆ ಈ ಸೈಬರ್ ಸೆಕ್ಯೂರಿಟಿದು ಅಥವಾ ಲೈಕ್ ಸೈಬರ್ ಕ್ರೈಮ್ದು ನಂಬರ್ ಗೊತ್ತಿದೆ, ಹೆಲ್ಪ್ಲೈನ್ ಗೊತ್ತಿದೆ. 1930 ಅನ್ನೋದು ಎಷ್ಟು ಜನಕ್ಕೆ ಗೊತ್ತು ಅನ್ನೋದು ನನಗಂತೂ ಗೊತ್ತಿಲ್ಲ. ಯಾಕಂದರೆ ಎಲ್ರಿಗೂ ಗೊತ್ತಿರೋದು 100 ಹೊಡಿತಾರೆ ಅಥವಾ 108 ಈ ಥರ ಬೇಸಿಕ್ ನಂಬರ್ಸ್ಗಳನ್ನ ಎಲ್ಲರೂ ನೆನ್ಪಿಟ್ಕೊಂಡಿದ್ದಾರೆ. ಬಿಟ್ಟರೆ ಈ ಥರ ಒಂದು ನಂಬರ್ ಒಂದು ಅವೈಲಬಲ್ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಲೈಕ್ ಯಾರಿಗೂ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂದರೆ, ಈ ಥರ ಏನೇ ಒಂದು ಸ್ಕ್ಯಾಮ್ಗಳಾದರೂ ಕೂಡ ಯಾಕೆ ಜನ ಹೋಗಿ ಕಂಪ್ಲೇಂಟ್ ಮಾಡಲ್ಲ ಅಂತಂದರೆ, ಒಂದು ಅವ್ರಿಗೆ ಅನಿಸ್ಬಿಡುತ್ತೆ ಇದು ನನ್ನ ಮಿಸ್ಟೇಕಿಂದ ಆಗಿರೋ ಅಂಥ ಒಂದು ಫ್ರಾಡು, ಹಾಗಾಗಿ ನಾನೇ ರೆಸ್ಪಾನ್ಸಿಬಲ್ಲು ಅಂತ. ಸೆಕೆಂಡ್ ಥಿಂಗ್ ಏನಂದರೆ ಶೇಮ್. ನಾನು ಪಬ್ಲಿಕಲ್ಲಿ ಒಂದು ಒಳ್ಳೆ ಪೊಸಿಷನಲ್ಲಿ, ಆಮೇಲೆ ನಾನು ಕೇಳ್ಪಟ್ಟೆ ಪೊಲೀಸ್ನವರು ಕೂಡ ಇದ್ರ ಬಗ್ಗೆ ಜಾಸ್ತಿ ತೋರಿಸಲ್ಲ ಅಂತ. ಯಾಕಂದ್ರೆ ಲೈಕ್ ಕೇಳಿದ್ರೆ ಹೆಂಗಾಗಿದೆ ಅಂದ್ರೆ ಅವ್ರಿಗೆ ಬೈದೆ ಹೋಗಿ ನಿನ್ ಬುದ್ಧಿಯಲ್ಲಿ ಹೋಯ್ತು ಅಂತೇಳಿ ವಾಪಸ್ ಕಳಿಸ್ತಾರೆ. ಈ ರೀತಿ ಉದಾಹರಣೆ ಕೂಡ ಬಂದಿದ್ದಾವೆ ಸರ್. ಎಂಡ್ ಆಫ್ ದ ಡೇ ಇವಾಗ ಫಾರ್ ಎಕ್ಸಾಂಪಲ್ ಇದು ಹೆಂಗಾಗುತ್ತೆ ಅಂತಂದ್ರೆ, ನನಗೆ ಗಾಡಿ ಓಡ್ಸಕ್ಕೆ ಬರ್ದೆ ಗಾಡಿ ತೊಗೊಂಡೋಗಿ ನನಗೆ ಯಾರೋ ಬಂದು ಗುದ್ದಿದ್ರು ಅಂದರೆ ಯಾರು ಕೂಡ ಅವ್ರನ್ನ ಬ್ಲೇಮ್ ಮಾಡಲ್ಲ, ನನ್ನೇ ಬ್ಲೇಮ್ ಮಾಡೋದು. ಯಾಕಂದ್ರೆ ನಿನ್ಗೆಲ್ಲಿ ಹೋಗಿತ್ತು ಬುದ್ಧಿ ಅಂತ. ಹಾಗೆ ಕೂಡ ಈ ಥರ ನಾನು ಯಾವುದೋ ಒಂದು ಫೇಕ್ ಇದನ್ನ ನಂಬಿ ನಾನು ಹೋಗಿ ಮಾಡಿದಾಗ ಎಲ್ಲರೂ ನನ್ನೇ ಆಡ್ಕೊಂತಾರೆ. ಹಾಗಿದ್ದಾಗ ಏನಾಗುತ್ತೆ, ಎಷ್ಟೋ ಜನ ಇದು ವಂಚಕರಿಗೆ ಪ್ಲಸ್ ಆಗ್ತಾ ಇದೆಯಾ ಈ ರೀತಿ? ಯಾಕಂದ್ರೆ ಪೊಲೀಸರು ಜಾಸ್ತಿ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಅಫ್ಕೋರ್ಸ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಈಗ ಏನೋ ಒಂದು ಡೇಟಿಂಗ್ ಆ್ಯಪ್ಸ್ಗಳಿಂದ ಏನು ಸ್ಕ್ಯಾಮ್ ಆಗ್ತಿದೆ, ಅದರಲ್ಲಿ ಬ್ಯಾಂಗ್ಳೂರ್ ಯೂತ್ ನಂಬರ್ 1 ಇದೆ. ಏನು ಮಾಡ್ತಿದ್ದಾರೆ, ಡೇಟಿಂಗ್ ಆ್ಯಪ್ಸ್ಗಳಲ್ಲಿ ಅವರು ಯಾವುದೋ ಒಂದು ಹುಡುಗಿ ಥರ ಕಾಲ್ ಮಾಡೋದಾಗಿರ್ಬೋದು, ವಿಡಿಯೋ ಕಾಲ್ಸ್ ಮಾಡೋದಾಗಿರ್ಬೋದು, ಅದರಲ್ಲಿ ಅವ್ರನ್ನ ರೆಕಾರ್ಡ್ ಮಾಡೋದಾಗಿರ್ಬೋದು, ಸ್ಕ್ರೀನ್ ರೆಕಾರ್ಡ್ ಮಾಡಿ ಅದನ್ನು ಫ್ಯಾಮಿಲಿಗಳ ಜೊತೆ ಶೇರ್ ಮಾಡ್ತೀವಿ ಅಂತ ಥ್ರೆಟನ್ ಮಾಡೋದು, ಅದರಿಂದ ಮನಿಗಳನ್ನ ಹ್ಯಾಕ್ ಮಾಡ್ತಿರೋದು ಅಥವಾ ಅಕೌಂಟ್ಗಳನ್ನ ಹ್ಯಾಕ್ ಮಾಡಿ ಅದರಿಂದ ತಗೋತಿರೋದು, ಈ ಥರದ ತುಂಬ ಕೇಸಸ್ ಇದೆ. ಬಟ್ ಯಾರು ಯಾಕೆ ಅದನ್ನು ಕಂಪ್ಲೇಂಟ್ ಮಾಡ್ತಿಲ್ಲ ಅಂದರೆ, ನೀನು ಯಾಕೆ ಆ ಹುಡುಗಿ ಕಾಲ್ನ ಪಿಕ್ ಮಾಡಿದೆ ಅಥವಾ ನೀನು ಯಾಕೆ ಅವಳಿಗೆ ರೆಸ್ಪಾನ್ಸ್ ಮಾಡಿದೆ, ಈ ರೀತಿ ಕ್ವಶನ್ಸ್ ಬಂದಾಗ ಆನ್ಸರ್ ಮಾಡೋಕ್ಕೆಲ್ಲೋ ಒಂದು ಕಡೆ ಶೇಮ್ ಅನ್ಸುತ್ತೆ. ಸೊ ಆ ರೀತಿ ಇದ್ದಾಗ ಸೇಮ್ ಇಲ್ಲೂ ಕೂಡ ಅದೇ ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ. ಹಾಗಾಗಿ ಎಷ್ಟೋ ಜನ ಮಾಡೋಕ್ಕೋಗಲ್ಲ. ಮೋರ್ ದೆನ್ ಎನಿಥಿಂಗ್ ಏನಂದರೆ, ಈ ಥರ ಒಂದು ಫ್ರಾಡ್ ಆದಮೇಲೆ ಅದು ರಿಕವರ್ ಆಗುತ್ತೆ ಅನ್ನೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಿಮ್ಗೆ ಯಾವುದೇ ಕನ್ಫರ್ಮೇಷನ್ ಕೊಡೋದಿಲ್ಲ. ಯಾಕಂದರೆ 100% ರಿಕವರಿ ಆಗಿರೋ ಕೇಸಸ್ಗಳು ಎಲ್ಲೂ ಇಲ್ಲ. ಯಾಕಂದರೆ ಇದು ನಿಮಗೆ ಸ್ಟ್ರೋಕು ಮತ್ತು ಇದು ಹೇಗೆ ಅಂದರೆ ಇಂಟರ್ಲಿಂಕ್ಡ್. ನಿಮಗೆ ಎಷ್ಟು ಬೇಗ ಅದನ್ನು ರಿಪೋರ್ಟ್ ಮಾಡ್ತೀರಾ ಅಷ್ಟು ಬೇಗ ರಿಕವರಿ ಇರುತ್ತೆ. ಬಟ್ ಯಾರು ಕೂಡ ಅದನ್ನು ಅಷ್ಟು ಬೇಗ ರಿಪೋರ್ಟ್ ಮಾಡೋಕ್ಕೆ ಹೋಗಲ್ಲ. 1 day 2 days 3 days ಬಿಟ್ಟು ರಿಕವರಿ ಬೇಕು ಅಂತ ಹೋದಾಗ ಪೊಲೀಸ್ ಸ್ಟೇಷನ್ಗೆ ಯಾರು ಕೂಡ ಅದನ್ನು ಸಕ್ಸಸ್ಫುಲ್ ಆಗಿ ಮಾಡೋಕ್ಕಾಗಲ್ಲ. ವಿತಿನ್ 7 minutes ಏನಾದರೂ ನೀವು ಅದನ್ನು ರಿಪೋರ್ಟ್ ಮಾಡಿದ್ರೆ ತುಂಬ ಪಾಸಿಬಿಲಿಟೀಸ್ ಇರುತ್ತೆ. ಯಾಕಂದರೆ ಅವ್ರು ನಿಮ್ಮ ಬ್ಯಾಂಕ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಟ್ರಾನ್ಸಾಕ್ಷನ್ನ ಹೋಲ್ಡ್ ಮಾಡ್ಬೋದು. ಅಟ್ಲೀಸ್ಟ್ ನಿಮ್ಮಲ್ಲಿ 100 rupees ಹೋಗಿದ್ರೆ ಅಟ್ಲೀಸ್ಟ್ ಅವ್ರು 50 rupeesನ ಹೋಲ್ಡ್ ಮಾಡ್ಬೋದು. ಅಥವಾ ಈ ರೀತಿ ಹೋಲ್ಡ್ ಆಗಿ ವಾಪಸ್ ಬಂದಿರೋ ಅಕೌಂಟ್ಗಳಿಗೆ ಅಂತಲೇ ಒಂದು ಸಪ್ರೇಟ್ ಅಕೌಂಟ್ನ ಮೇಂಟೈನ್ ಮಾಡಿರ್ತಾರೆ. ಲೆಟ್ಸೇ ನಿಮ್ಮಂಥ ಒಂದು 10 ಜನ ಯಾರಾದರೂ ಈ ಥರ ಕಳ್ಕೊಂಡಿದ್ರೆ ಅಮೌಂಟು, ಅವ್ರದ್ದು ಅಮೌಂಟ್ ಏನು ವಾಪಸ್ ಬಂದಿರುತ್ತೆ, ಅದನ್ನು ಏನೋ ರೆಸ್ಪಾನ್ಸ್ ಮಾಡಿ ತೊಗೊಂಡಿಲ್ಲ ಅಂದರೆ ಅದನ್ನು ಸ್ಟೋರ್ ಮಾಡಿರ್ತಾರೆ. ಅದರಿಂದ ಪರಿಹಾರ ಅಂತ ಒಂದು ಸ್ವಲ್ಪ ಕೊಡ್ತಾರೆ. ಈ ರೀತಿಯೂ ಸಿಗೋ ಚಾನ್ಸಸ್ಗಳು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಯಾರು ಕೂಡ ಇದನ್ನು ಹೋಗಿ ಕಂಪ್ಲೇಂಟ್ ಮಾಡಲ್ಲ. ಅದು ಗೊತ್ತಿರೋದ್ರಿಂದನೇ ಈ ಸ್ಕ್ಯಾಮ್ಸ್ಗಳು ತುಂಬ ಜಾಸ್ತಿ ಆಗ್ತಿರೋದು. ಸರ್ ಅದೇ ಆಮೇಲೆ ಈ 32 ಕೋಟಿ ವಿಚಾರದಲ್ಲಿ ಅವರು ಕೇಸ್ ಹೇಳಿರೋದ್ರ ಬಗ್ಗೆ, ಸೊ ಅವ್ರದ್ದು ಮಗಂದು ಮದುವೆ ಏನೋ ಆಗಬೇಕಿತ್ತು. ಸೊ ಆ ವಿಚಾರವಾಗಿ ಅವರು ಅದು ಆಗೋ ತನಕ ಪ್ರಾಬ್ಲಮ್ ಆಗಬಾರ್ದು, ಹೋಗಿದೆ ಮದುವೆ ತಯಾರಿಲಿ ಇದ್ರು, ಹೌದು, ದುಡ್ಡು ಅರೇಂಜ್ ಮಾಡಿದ್ರು, ಅದು ಒಂದು ಹೋಗಿರ್ಬೋದು. ಎರಡನೇದು ಏನು, ಹೀಗೆ ಒಳಗಾದಾಗ ನಾವೇ ಏನೇನೋ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಅವಾಗ ನಾವು ಎಷ್ಟು ಇನ್ಫಾರ್ಮೇಶನ್ ಕಮ್ಮಿ ಕೊಡ್ತೀವೋ ಅಷ್ಟು ನಮಗೆ ಒಳ್ಳೆಯದು. ಅವರು ನಾವು ಏನು ಇನ್ಫಾರ್ಮೇಷನ್ ಕೊಡ್ತೀವೋ ಅದನ್ನು ಅವ್ರು ತೊಗೊಂಡು ಅದನ್ನು ಮತ್ತೆ ಮುಂದಕ್ಕೆ ಬಳಸ್ಕೊತಾರೆ ಅವರು. ಸೊ ಅದನ್ನು ನಾವು ಕಮ್ಮಿ ಮಾಡಬೇಕು. ಆಮೇಲೆ ಅವ್ರು ಕಾಲ್ ಮಾಡಿದಾಗ ನಾವು ಅವ್ರ ಕಡೆಯಿಂದ ತುಂಬ ಇನ್ಫಾರ್ಮೇಷನ್ ನಾವು ಫಸ್ಟ್ ಕೇಳಬೇಕಾಗತ್ತೆ. ನೀವು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ, ಯಾವ ಬ್ರ್ಯಾಂಚು, ಯಾವ ಪೊಲೀಸ್ ಸ್ಟೇಷನ್ನು, ನಿಮ್ಮದು ಪೊಲೀಸ್ ನಂಬರ್ ಏನು, ಆಮೇಲೆ ಅಲ್ಲ ಅವ್ರು ತುಂಬಾನೇ ಚಾಲು ಇರ್ತಾರೆ, ಬೇಗ ಅದೆಲ್ಲ ಮಾಡಿಬಿಡ್ತಾರೆ ಅವರು. ಎಕ್ಸ್ಪರ್ಟ್ ಅವರು ಅಂದ್ರೆ ಹೇಳಿರುವಂತ ಎಲ್ಲ ಡೀಟೇಲ್ಸ್ ಎಲ್ಲ ಅವ್ರು ಕೊಡ್ಬೋದು. ವಾರೆಂಟ್ ಕೊಡ್ಬೋದು, ವಾರೆಂಟ್ ನಂಬರ್ ಕೊಡ್ಬೋದು, ಕೇಸ್ ನಂಬರ್ ಕೊಡ್ಬೋದು. ಅದನ್ನು ನಾವು ವೆರಿಫೈ ಮಾಡ್ಬೋದು. ಈಗ ಆನ್ಲೈನಲ್ಲಿ ಕೇಸ್ ನಂಬರ್ ಕೊಟ್ಟಾಗ ನಾವು ಈಗ ಹೋಗಿ ಆನ್ಲೈನಲ್ಲಿ ವೆರಿಫೈ ಮಾಡಿ ಎಲ್ಲ ಡೇಟಾ ಹೋಗಿದೆ ಅಲ್ಲ ಸರ್. ಈಗ ಹೇಗೆ ಈಗ ಮುಂದೆ ಏನು, ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬ್ಯಾಂಕ್ ಹೆಸರಲ್ಲಿ, SBI ಬ್ಯಾಂಕ್ ಹೆಸರಲ್ಲಿ ಎಲ್ಲ ಡೇಟಾವನ್ನು ಅವರು ಪಡೆದುಕೊಂಡಿದ್ದಾರೆ ಅಧಿಕಾರಿಗಳ ಸೋಗಿನಲ್ಲಿ ಬಂದು. ಹೌದು. ಈಗ ಕೊಟ್ಟಿರೋ ಡೀಟೇಲ್ಸ್ ಮುಂದೆ ಏನು ಅಂದರೆ ಅದನ್ನು ಬ್ಲಾಕ್ ಮಾಡೋಕ್ಕಾಗತ್ತಾ ಅಥವಾ ಹೇಗೆ ಅವರಿಂದ ಹೇಗೆ ಬಚಾವಾಗೋದು ಈಗ? ಸೊ ಅದೇ ಈಗ ಅವ್ರು ಸರ್ ಹೇಳಿದ್ರಲ್ಲ, ಫಸ್ಟ್ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ. ಇಲ್ಲೂ ಎನಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನೀವು ಟ್ರಾನ್ಸ್ಫರ್ ಮಾಡಿದಾಗ ದುಡ್ಡು ಫಸ್ಟ್ 1 hour ಗೋಲ್ಡನ್ ಅವರ್ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನೀವು ಹೆಲ್ಪ್ಲೈನ್ಗೆ ರಿಪೋರ್ಟ್ ಮಾಡಿದ್ರೆ ನಿಮ್ಮ ದುಡ್ಡು ರಿಕವರ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಈ 1930 ಏನು ನಂಬರ್ ಹೇಳಿದ್ರಲ್ಲ ಸರ್, ಇದು ತುಂಬ ಇಂಪಾರ್ಟೆಂಟು. ನಾವೆಲ್ಲರಿಗೂ ತಿಳ್ಕೊಂಡಿರಬೇಕು. ಆಮೇಲೆ ಆ ಟೈಮಲ್ಲಿ ನಾವು ಪ್ಯಾನಿಕ್ ಆಗದೆ ಇದನ್ನು ಬಳಸ್ಕೋಬೇಕು ನಾವು. ಆಗ ನಮಗೆ ರಿಕವರಿ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ.
ಹಂಗೆ. ಹೌದು. ಈಗ ನೀವು ಹೇಳಿದ್ರಿ ಈಗ ಎಲ್ಲ ಡೇಟಾ ಕೊಟ್ಟಿದ್ದಾರಲ್ಲ, ಈಗ ಒಂದು ವೇಳೆ ಈಗ ಕೊಟ್ಟಿರುವಂಥ ಅಕೌಂಟ್ಗಳನ್ನು ಈಗ ಅದೇ ಅಕೌಂಟ್ ಬಳಸ್ಬೋದು ಅಥವಾ ಬೇರೆ ಅಕೌಂಟ್ ಚೇಂಜ್ ಮಾಡಬೇಕಾ? ಯಾಕಂದರೆ ಈಗ ಆಲ್ಮೋಸ್ಟ್ ಅವರೆಲ್ಲ ಪಡೆದುಕೊಂಡಿರ್ತಾರೆ. ಈಗ ವಾಪಸ್ ಬಂದಾದ ನಂತರ ಎಲ್ಲ ಕ್ಲಿಯರ್ ಆದ ನಂತರ ಅದೇ ಅಕೌಂಟ್ ಮುಂದುವರಿಸಬಹುದು ಅಥವಾ ಬೇರೆ ಅಕೌಂಟ್ ಮಾಡಬೇಕಾ ಅಂತೇಳಿ? ಸರ್, ಅಕೌಂಟ್ ಮುಂದುವರಿಸೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಯಾಕಂದರೆ ನೀವು ಅಕೌಂಟ್ನ ಎಷ್ಟು ಸ್ಟ್ರಾಂಗಾಗಿ ಗೋಯಿಂಗ್ ಫಾರ್ವರ್ಡ್ ಮೇಂಟೈನ್ ಮಾಡ್ತೀರೋ ಅನ್ನೋದಷ್ಟೇ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಏನಂದರೆ ನಮ್ಮಲ್ಲಿ ಒಂದು ಅವೇರ್ನೆಸ್ ಏನಿಲ್ಲ ಅಂತಂದರೆ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅಕೌಂಟ್ಸ್ಗಳನ್ನ ಅಂತಂದರೆ ಒಂದೇ ಅಕೌಂಟ್ನ ನಾನು ಎಲ್ಲ ಟ್ರಾನ್ಸಾಕ್ಷನ್ಗೂ ಯೂಸ್ ಮಾಡೋದನ್ನ ಫಸ್ಟು ನಿಲ್ಲಿಸಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಫೋನ್ಪೇಗೆ ಏನು ಅಕೌಂಟ್ನ ಯೂಸ್ ಮಾಡ್ತೀನಿ ಅದನ್ನೇ ನಾನೇನೋ ಬಿಗ್ ಅಮೌಂಟ್ ಟ್ರಾನ್ಸ್ಫರ್ಸ್ಗಳಿಗೂ ಕೂಡ ಯೂಸ್ ಮಾಡೋದು. ಈಗ ನನ್ನ ಹತ್ರ ಒಂದು 10 ಲಕ್ಷ ರೂಪಾಯಿ ದುಡ್ಡಿದೆ ಅಂದರೆ ಅದನ್ನು ಒಂದು ಅಕೌಂಟಲ್ಲಿ ಇಟ್ಟು ನಾನು ನಾರ್ಮಲ್ ಎವ್ರಿಡೇ ಎಕ್ಸ್ಪೆನ್ಸಸ್ಗಳಿಗೆ ಅಂತ ಒಂದು ಅಕೌಂಟ್ಗಳನ್ನ ಇಟ್ಕೊಂಡು ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ಗಳಿಗೆ ಅಂತ ಒಂದು ಅಕೌಂಟ್ಗಳನ್ನ ಇಟ್ಕೊಂಡು ಮಾಡೋದು ತುಂಬ ಬೆಸ್ಟ್ ಆಪ್ಷನ್. ಯಾಕಂದರೆ ನಾನು ಆನ್ಲೈನಲ್ಲಿ ಏನು ಅಕೌಂಟ್ಗಳನ್ನ ನಾನು ಯೂಸ್ ಮಾಡ್ತೀನಿ, ಲೆಟ್ಸ್ ಸೇ ನಂದು SBI ಅಕೌಂಟ್ ಇದೆ ಅಂದರೆ ಅದನ್ನು ನಾನು ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ಶಾಪಿಂಗಿಗೆ ಯೂಸ್ ಮಾಡ್ತೀನಿ ಅಂತಂದರೆ ಅಲ್ಲಿ ನನ್ನ ATM ಕಾರ್ಡ್ ನಂಬರಿಂದ ಹಿಡಿದು ಎಲ್ಲ ಕೂಡ ಸೇವ್ ಆಗಿರುತ್ತೆ. ಯಾಕಂದರೆ ನಾನು ತುಂಬ ಲೇಸಿ, ಯಾಕಂದರೆ ಪ್ರತಿ ಸಲ ನನಗೆ CV ಎಂಟರ್ ಮಾಡಿ ಅಥವಾ ನಂಬರ್ ಎಂಟರ್ ಮಾಡಿ ಟ್ರಾನ್ಸಾಕ್ಷನ್ ಡೀಟೇಲ್ಸ್ನ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ನಾನೇನು ಮಾಡ್ತೀನಿ, ಕಾರ್ಡ್ ಡೀಟೇಲ್ಸ್ನ ಸೇವ್ ಮಾಡ್ತೀನಿ. ಮ್ಯಾಕ್ಸಿಮಮ್ ಏನು ಬೇಕು ನನಗೆ OTP ಬೇಕು, OTPಗೋಸ್ಕರ ಬಿಡ್ತೀನಿ. ಸೊ ಹಾಗಿದ್ದಾಗ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನನ್ನ ಕಾರ್ಡ್ ಡೀಟೇಲ್ಸ್ ಅವೈಲೇಬಲ್ ಇದೆ. ಸೊ ಅದರಲ್ಲಿ ಎಷ್ಟು ಅಮೌಂಟ್ ಇದೆ, ಆಲ್ಮೋಸ್ಟ್ ಒಂದು 10ರಿಂದ 15 ಲಕ್ಷ ಇದೆ. ಸೊ ಯಾರಿಗೆ ಕೂಡ ಲೈಕ್ ನಾನು ಅದನ್ನು ಆಕ್ಸೆಸ್ ಮಾಡಿದಾಗ ನನ್ನ ಬ್ಯಾಂಕಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ತಿಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಈಸಿಯಾಗಿ ತಗೋಬೋದು. ಯಾವುದೋ ಒಂದು ಬ್ಯಾಂಕ್ ಡೀಟೇಲ್ಸ್ನ ನಾನು ತೆಗಿಬೇಕು, ಫೆಡ್ಜ್ ಮಾಡಬೇಕಂದ್ರೆ ಬ್ಯಾಂಕ್ ಸರ್ವರ್ಗಳು ಎಷ್ಟು ಸ್ಟ್ರಾಂಗ್ ಇದೆ ಇವತ್ತು? ಸ್ಟ್ರಾಂಗ್ ಇಲ್ಲ. ಸೊ ಹಾಗಿದ್ದಾಗ ತೆಗಿಲೇಬೋದು ಆರಾಮಾಗಿ. ಹಾಗಿದ್ದಾಗ ನನ್ನ ಜನರಲ್ ಟ್ರಾನ್ಸಾಕ್ಷನ್ಸ್ಗೂ ಮತ್ತು ಬಿಗ್ ಟ್ರಾನ್ಸಾಕ್ಷನ್ಸ್ಗೂ ಅಕೌಂಟ್ಸ್ಗಳನ್ನ ಡಿಫ್ರೆಂಟ್ ಮಾಡೋದು ತುಂಬ ಕಾಮನ್ ಸೆನ್ಸು. ಬಟ್ ಆ ಕಾಮನ್ ಸೆನ್ಸ್ಗಳು, ಆ ಟ್ರೈನಿಂಗ್ಗಳು, ಆ ಅವೇರ್ನೆಸ್ಗಳು ಕಾಲೇಜಲ್ಲಾಗಿರ್ಬೋದು ಅಥವಾ ಕಾರ್ಪೊರೇಟ್ಸಲ್ಲಾಗಿರ್ಬೋದು ಅಥವಾ ಜನರಲ್ ಪಬ್ಲಿಕ್ಕಾಗಿರ್ಬೋದು ರೀಚ್ ಆಗಬೇಕಾಗಿರೋ ಮೀಡಿಯಮ್ಗಳಿಂದ ರೀಚ್ ಆಗ್ತಿಲ್ಲ. ಅದು ಪ್ರಾಬ್ಲಮ್ ಇಲ್ಲಿ. ಸೊ ಅಕೌಂಟ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರೋ ಒಂದು ಬ್ಯಾಂಕ್ ಅಕೌಂಟ್ ಏನಿದೆ, ತುಂಬ ಸ್ಟ್ರಾಂಗ್ ಆಗಿರೋ ಪೋರ್ಟಲ್. ಅದನ್ನ ಯಾರೂ ಅಷ್ಟು ಈಸಿಯಾಗಿ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಈಸಿಯಾಗಿ ಆಕ್ಸೆಸ್ ಮಾಡೋಕ್ಕಾಗಲ್ಲ ಅಂತಲೇ ನಮ್ಮಲ್ಲಿ ಒಂದು ನಂಬಿಕೆ ಹುಟ್ಟಿಸಿ ಹ್ಯಾಕರ್ಸ್ಗಳಾಗಿರ್ಬೋದು ಅಥವಾ ಬೇರೆಯವರು ಅದನ್ನು ಯೂಸ್ ಮಾಡ್ತಿರೋದು. ಆ ನಂಬಿಕೆನ ಹುಟ್ಟಿಸ್ಕೊಂಡು ಅದನ್ನು ಬಕ್ರ ಆಗ್ತಿರೋದು ನಾವೇನೆ. ಅದನ್ನು ನಾವು ತಪ್ಪಿಸಿದ್ರೆ ಯಾವ ಅಕೌಂಟ್ಗಳನ್ನ ಚೇಂಜ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಬಟ್ ಏನಂದರೆ ತುಂಬ ಸ್ಮಾರ್ಟಾಗಿ ಮೂವ್ ಮಾಡಬೇಕಂದ್ರೆ 2 ಡಿಫ್ರೆಂಟ್ ಅಕೌಂಟ್ಸ್ಗಳನ್ನ ಟ್ರಾನ್ಸಾಕ್ಷನ್ಗೆ ಯೂಸ್ ಮಾಡೋದು ತುಂಬ ಬೆಟರ್. ಆ್ಯಂಡ್ ಯಾವುದು ನಿಮ್ಮ ಟ್ರಾನ್ಸಾಕ್ಷನ್ ಯೂಸ್ ಮಾಡ್ತಿದ್ದೀರಾ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ಗೆ, ಆ ಅಕೌಂಟ್ಗಳಲ್ಲಿ ಕಡಿಮೆ ದುಡ್ಡು ಇಟ್ಕೊಳ್ಳೋದು ತುಂಬ ಬೆಟರ್. ಮಾತಾಡೋಣ, ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದ ಬಳಿಕ ಪ್ರಮುಖವಾಗಿ ಜನಸಾಮಾನ್ಯರು ಈ ಡಿಜಿಟಲ್ ಅರೆಸ್ಟ್ ಅಂತ ಬಂದಾಗ ಅಥವಾ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಈ ಕರೆ ಬಂದಾಗ ಯಾವ ರೀತಿಯಾಗಿ ಜಾಗೃತಿಯನ್ನು ವಹಿಸಬೇಕು, ಹೇಗೆ ಗೊತ್ತಾಗುತ್ತೆ ವಂಚಕರು ಅನ್ನೋದು, ಅದನ್ನು ಕಂಡುಹಿಡಿಯೋದು ಹೇಗೆ, ಅದ್ರ ಬಗ್ಗೆ ಚರ್ಚೆ ಮಾಡಿ. ಅಶ್ವಿನ್ ಕುಮಾರ್ ಸರ್, ಈಗ ಜನಸಾಮಾನ್ಯರು ಅಂದರೆ ಯಾವ ರೀತಿಯಾಗಿ ಮೋಸಕ್ಕೆ ಬಲಿ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಹೊಸ ಹೊಸ ಮಾದರಿಗಳು ಯಾವುವು, ಅಂದರೆ ಗೊತ್ತಿಲ್ಲದಂಗೆ ಹೇಗೆ ಮೋಸಕ್ಕೆ ಒಳಗಾಗ್ತಿರಬಹುದು ಅಂತೇಳಿ ಹೇಗೆ ಎಚ್ಚೆತ್ಕೊಳ್ಬೇಕು? ಅಂದರೆ ಮೇನ್ಲಿ ನಾವು ಅವೇರ್ನೆಸ್ ಅಂದರೆ ಈಗ ಪತ್ರಿಕಾ ಮಾಧ್ಯಮಗಳಲ್ಲಾಯಿತು, TV ಚಾನಲ್ಗಳಲ್ಲಿ ಆಯಿತು, ಡೈಲಿ ಅದನ್ನು ತೋರಿಸ್ತಾ ಇದ್ದಾರೆ ಏನು ಹೊಸ ರೀತಿ ಸ್ಕ್ಯಾಮ್ಗಳು ಆಗ್ತಾ ಇದೆ. ಅದ್ರ ಬಗ್ಗೆ ನಾವು ತಿಳ್ಕೊಂಡಿರಬೇಕು ಫಸ್ಟ್ ಆಫ್ ಆಲ್. ಆಮೇಲೆ ಆ ಟೈಮಲ್ಲಿ ನಾವು ಪ್ಯಾನಿಕಿಗೆ ಒಳಗಾಗಬಾರ್ದು. ಅದನ್ನು ನಮ್ಮ ಫ್ಯಾಮಿಲಿಯವ್ರ ಜೊತೆಗೆ ಡಿಸ್ಕಸ್ ಮಾಡಬೇಕು, ಇಲ್ಲ ಲಾಯರ್ ಅವ್ರ ಜೊತೆಗೆ ಡಿಸ್ಕಸ್ ಮಾಡಬೇಕು. ಯಾವುದೇ ಟ್ರಾನ್ಸಾಕ್ಷನ್ ಮಾಡೋಕ್ಕಿಂತ ಮುಂಚೆ ನೀವು ಗೊತ್ತು, ಒಂದ್ಸಲಿ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅದು ಬರೋ ಯಾವ ಗ್ಯಾರಂಟಿನೂ ಇಲ್ಲ. ಸೊ ಮಾಡೋಕ್ಕೆ ಮುಂಚೆ ನೀವು ಎಷ್ಟಾಗುತ್ತೋ ಅಷ್ಟು ಜಾಗೃತಿಯನ್ನು ವಹಿಸ್ಕೋಬೇಕು. ಆಮೇಲೆ ಮಾಡದೇ ಇರೋ ಥರ ನೀವು ಆದಷ್ಟು ಅದನ್ನು ಮುಂದೆ ತಳ್ಳಬೇಕು. ಸೊ ಈ ಥರ ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಆಮೇಲೆ ನಮ್ಮ ಡಿಜಿಟಲ್ ಅಸೆಟ್ಸನ್ನ ನಾವು ಸೆಕ್ಯೂರ್ ಮಾಡ್ಕೋಬೇಕು ಅಂತ ಹೇಳಿದೆ. ನಮ್ಮ ಫೋನ್ ಆಗಲಿ, ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಆಗಲಿ, ಅಥವಾ ಬೇರೆ ಇದನ್ನೆಲ್ಲ ನಾವು ಸೆಕ್ಯೂರ್ ಮಾಡ್ಕೋಬೇಕು. OTP ಆ್ಯಪ್ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾ ಇದ್ರಿ. ಅದರಿಂದ ಎಚ್ಚೆತ್ಕೊಳ್ಬೇಕಂತ ಹೇಳ್ತಾ ಇದ್ದೀರಿ. ಹೌದು, ಕೆಲವೊಂದು ಆ್ಯಪ್ಗಳು ಆಗಿರ್ಬೋದು. ಆ್ಯಪ್ಗಳು ನೀವು ಅನ್ಸೆಕ್ಯೂರ್ಡ್ ಲೊಕೇಶನಿಂದ ಇನ್ಸ್ಟಾಲ್ ಆಗೋದು ಅಂತ ಒಂದು ಆಪ್ಷನ್ ಇರುತ್ತೆ ಫೋನಲ್ಲಿ. ಅದನ್ನು ನಾವು ಡಿಸೇಬಲ್ ಮಾಡಿರಬೇಕು. ಸೊ ಏನಿದ್ರು ಪ್ಲೇಸ್ಟೋರು ಅಥವಾ ಈ ಆ್ಯಪಲ್ದು iStore ಏನಿದೆ ಅಲ್ಲಿಂದ ಮಾತ್ರ ನಾವು ಆ್ಯಪ್ನ ಡೌನ್ಲೋಡ್ ಮಾಡಬೇಕು. ಬೇರೆ ಇದರಿಂದ ಸೋರ್ಸಸ್ಸಿಂದ ನಾವು ಆ್ಯಪ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಬಾರ್ದು. ಸೊ ಈ ಥರದ್ದು ಕೆಲವೊಂದು ಸಣ್ಣ ಸ್ಟೆಪ್ಸ್ನ ನಾವು ತಗೊಂಡು ಇದನ್ನು ತಡೆಗಟ್ಟಬಹುದು. ಸೊ ಈ AI ತಂತ್ರಜ್ಞಾನ ಬಂದಾದ ನಂತರ ಆಮೇಲೆ ಈ ಸೋಷಿಯಲ್ ಮೀಡಿಯಾ ಡೇಂಜರ್ ಅಂತ ಅನ್ಸುತ್ತೆ ನಿಮಗೆ? ಸರ್ 101%. ಬಟ್ ಏನಂದರೆ ಅವ್ರು ಯಾರು ಕೂಡ ನಿಮಗೆ ಇನ್ಫಾರ್ಮ್ ಮಾಡದೆ ಅದನ್ನು ಮಾಡ್ತಿಲ್ಲ. ಅವ್ರು ಹೇಳ್ತಿದ್ರು ಓಪನ್ ಆಗಿ ನಾವು ಮಿಸ್ಯೂಸ್ ಮಾಡ್ತೀವಿ ಅಂತ. ಬಟ್ ನಾವು ಯಾರೂ ಅದನ್ನು ಓದೋಕ್ಕೆ ರೆಡಿ ಇಲ್ಲ. ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಒಂದು ಗಿಬ್ಲಿ ಎಫೆಕ್ಟ್ಸ್ ಅಂತ ಆಯಿತು. ಎಲ್ಲರೂ ಅವ್ರ ಫೋಟೋನ ಅಪ್ಲೋಡ್ ಮಾಡಿದ್ರು, ಗಿಬ್ಲಿ ಎಫೆಕ್ಟ್ಸ್ ಮಾಡ್ಕೊಂಡ್ರು. ಮತ್ತು ಅದು ಬಿಟ್ಟ ಮೇಲೆ ಅವ್ರು ನಾನೇನು ಕಮ್ಮಿ ಅಂತ ಗೂಗಲ್ ಅವ್ರು ಮತ್ತೆ ಇನ್ನೊಂದು ಬಿಟ್ಟರು. ಅದಕ್ಕೆಲ್ಲರೂ ಮತ್ತೆ ಅಪ್ಲೋಡ್ ಮಾಡಿದ್ರು ಫೋಟೋಸ್ನ. ಬಟ್ ಅದರಲ್ಲಿ ಡಿಸ್ಕ್ಲೈಮರ್ ಅವ್ರು ಕ್ಲಿಯರಾಗಿ ಕೊಟ್ಟಿದ್ರು, ಈ ಫೋಟೋಸ್ನ ನಾವು ನಮ್ಮ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ಸ್ಗಾಗಿರ್ಬೋದು, AI ಟ್ರೈನಿಂಗ್ಸ್ಗಳಿಗಾಗಿರ್ಬೋದು ಯೂಸ್ ಮಾಡ್ತೀವಿ. ಇಫ್ ಯು ಆರ್ ಓಕೆ ಪ್ಲೀಸ್ ಅಪ್ಲೋಡ್ ಅಂತ. ನಾವು ಯಾರು ನೋಡಿದ್ವಿ? ಇನ್ಸ್ಟಾಗ್ರಾಮಲ್ಲಿ ನನ್ನ ಫ್ರೆಂಡ್ ಹಾಕಿದ್ಲು ಅಥವಾ ಫ್ರೆಂಡ್ ಹಾಕಿದ್ದ, ನಾನು ನೋಡಿದೆ, ನನಗೂ ಮಾಡ್ಬೇಕನ್ನಿಸ್ತು, ಮಾಡಿದೆ. ಸೊ ಯಾವುದೇ ಅಪ್ಲಿಕೇಶನ್ಸ್ ಆಗಿರ್ಬೋದು ಕೂಡ ಯಾರೂ ಕೂಡ ನಮಗೆ ಹೇಳದೆ ಮೋಸ ಮಾಡ್ತಿಲ್ಲ ಇಲ್ಲಿ.
ಹೇಳಿನೇ ಮೋಸ ಮಾಡ್ತಿದ್ದಾರೆ. ಸೊ ನಾವು ನೋಡಿ ಅದನ್ನ ತಿಳ್ಕೊಳ್ಳೋ ಅಷ್ಟು ಏನೋ ತಾಳ್ಮೆ ನಮ್ಮಲ್ಲಿಲ್ಲ. ಫಾರ್ ಎಕ್ಸಾಂಪಲ್ ಈಗ AI ಒಂದಾಗಿರ್ಬೋದು ಅಥವಾ ಯಾವುದೇ ಟೆಕ್ನಾಲಜೀಸ್ ಆಗಿರ್ಬೋದು, ಯಾವುದಕ್ಕೂ ಕೂಡ ಡೇಟಾ ಎಲ್ಲಿಂದ ಹೋಗುತ್ತೆ? ನಾನು ಕೊಟ್ಟರೆ ಮಾತ್ರ ಹೋಗುತ್ತೆ. ನಾನು ಕೊಡದೇ ಇದ್ದರೆ ಯಾರು ಕೂಡ ಏನಾದ್ರು ತೊಗೊಳಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ಗಳಿಗೆ ಫೋಟೋಸ್ ಆಗಿರ್ಬೋದು, ಬಯೋ ಮಾತಾಡೋಣ. ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ವಸಂತ ಅವರು, ನಮಸ್ಕಾರ. ಹಲೋ ಹಲೋ ಮೇಡಮ್ ನಮಸ್ಕಾರ. ಹಲೋ, ಹಲೋ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತೈತೆ. ಮಾತಾಡಿ. ಮೇಡಮ್ ಅವರೇ, ವಾಯ್ಸ್ ಕೇಳಿಸ್ತಿದೆಯಾ? ಹೇಳಿ ಸರ್. ಸೊ ಈ ಥರ ಎಲ್ಲ ಆ್ಯಪ್ಸ್ಗಳಿಗೂ ಡೇಟಾನ ಫೀಡ್ ಮಾಡ್ತಿರೋರೇ ನಾವು. ಸೊ ಫೀಡ್ ಆಗ್ತಿರೋ ಡೇಟಾ ಇಟ್ಕೊಂಡೇ ಅವರು ಅದನ್ನು ಮಿಸ್ಯೂಸ್ ಮಾಡ್ಕೊತಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ನನ್ನ ಫೋಟೋ ಇಟ್ಕೊಂಡು ಅಥವಾ ನಮ್ಮ ನೇಮ್ ಇಟ್ಕೊಂಡು ಈಗ ಯಾರೋ ನನ್ನ ಪರಿಚಯ ಇದ್ದವ್ರಿಗೆ ಒಂದು 100 ಜನಕ್ಕೆ ನನಗೆ ₹100 ಅರ್ಜೆಂಟಾಗಿ ಬೇಕು ಅಂತ ಕಳಿಸಿದ್ರೆ ಮಿನಿಮಮ್ 10,000ನ ವಿತಿನ್ ಸೆಕೆಂಡ್ಸಲ್ಲಿ ನಾನು ಮಾಡ್ಬೋದು. ನನ್ನ ಫ್ರೆಂಡ್ ಸರ್ಕಲ್ಗೆ ನಾನು ಕೇಳಿದಾಗ ₹100 ಏನು ₹100 ಕಳಿಸೋದವ್ರಿಗೆ ದೊಡ್ಡ ಮ್ಯಾಟ್ರ್ ಆಗಲ್ಲ, ಯಾಕಂದರೆ ₹100 ಸ್ಮಾಲ್ ಅಮೌಂಟ್ ಇವತ್ತಿಗೆ. ಸೊ ಹಂಗಿದ್ದಾಗ ನಾನು 100 ಜನಕ್ಕೆ ಕಳಿಸಿದಾಗ ಎಷ್ಟಾಯಿತು? ನನಗೆ ₹10,000 ಆಯಿತು. ನಾನೆಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋಗ್ಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ. ನಾನು ದಿನ ಒಂದು ನಂಬರಿಂದ ಒಬ್ಬೊಬ್ಬರು ಫೋಟೋ ತೊಗೊಂಡು ಆ ನಂಬರ್ನ ಹ್ಯಾಕ್ ಮಾಡಿದ್ರೆ ಮಿನಿಮಮ್ ಪರ್ ಮಂತ್ಗೆ ನಾನು ಮಿನಿಮಮ್ ಅಂದರೆ 3 ರಿಂದ 4 ಲಕ್ಷ ದುಡಿಬೋದು. ಸೊ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅಂತ ಸರ್, ಯಾಕಂದರೆ ಇವತ್ತು ಅದು ಬಿಸ್ನೆಸ್ ಆಗೋಗಿದೆ. ಇಟ್ಸ್ ಅ ಆರ್ಗನೈಸ್ಡ್ ಗ್ರೂಪ್ಸ್. ಯಾಕಂದರೆ ನಾನು ಇವತ್ತೇನಾದರೂ ಒಂದು ಮಾಡಬೇಕು ಅಂತಂದರೆ ಇಂಡಿವಿಜುವಲ್ ಆಗಿ ಕುತ್ಕೊಂಡು ಮಾಡೋದು ಕಷ್ಟ ಇದೆ. ಯಾಕಂದರೆ ನನಗೆ ಇಲ್ಲಿ ನಾನು ಯಾರಿಗೋ ಒಬ್ರು ಕಾಲಲ್ಲಿ ಮಾತಾಡಬೇಕಾದ್ರೆ ಸ್ಕ್ರೀನ್ ನೋಡೋಕೊಬ್ರು ಬೇಕು, OTP ಚೆಕ್ ಮಾಡೋಕೆ ಇನ್ನೊಬ್ರು ಬೇಕು, ಅಥವಾ ಅಮೌಂಟ್ ಟ್ರಾನ್ಸ್ಫರ್ ಸಕ್ಸಸ್ ಆಗಿದೆಯಾ ಅಥವಾ ಲೈಕ್ ಏನು ಪ್ರೋಗ್ರೆಸ್ ಇಂದ ಚೆಕ್ ಮಾಡೋಕೊಬ್ಬ ಬೇಕು. ಮಲ್ಟಿ ಟಾಸ್ಕಿಂಗ್ ಅಂತೂ ಮಾಡೋಕ್ಕಾಗಲ್ಲ ನಾನು ಒಂದು ಲ್ಯಾಪ್ಟಾಪ್ ಇಟ್ಕೊಂಡು. ಸೊ ಇಟ್ಸ್ ಆರ್ಗನೈಸ್ ಟೀಮ್. ಸೊ ಆ ಟೀಮ್ನ ಕಟ್ಕೊಂಡು ನಾನು ಇದನ್ನು ಮಾಡ್ತೀನಿ ಅಂದರೆ ಪ್ರಾಫಿಟಬಲ್ ಆಗಿರೋದ್ರಿಂದನೇ ಮಾಡ್ತಿದ್ದೀನಿ. ಆ್ಯಂಡ್ ನನಗೆ ತುಂಬ ಸ್ಟ್ರಾಂಗ್ ಆಗಿ ಗೊತ್ತು ನನ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ ಯಾರಿಗೂ ಅಂತ, ಯಾಕಂದರೆ VPNs ಇದೆ. ಸೊ ಆ ಥರ ಇದ್ದಾಗ ನಾನು ಯಾರು ಕೂಡ ಟಚ್ ಮಾಡೋಕ್ಕಾಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಇದೆ. UPI ಸ್ಕ್ಯಾಮ್ಸ್ ಆಗ್ತಿದೆ, ಡೇಟಿಂಗ್ ಆ್ಯಪ್ ಸ್ಕ್ಯಾಮ್ಸ್ ಆಗ್ತಿದೆ. ಅದು ಬಿಟ್ಟು ನಮ್ಗೆ ಇವಾಗ ನೋಡಿದ್ರೆ ಲೈಕ್ ರೀಸೆಂಟಾಗಿ ಬಂದಿರೋದೇನೆಂದರೆ ಫೇಸ್ ಮಾಪಿಂಗ್ಸು. ಸೊ ನಮ್ಮ ಫೇಸ್ನ ಯೂಸ್ ಮಾಡಿಕೊಂಡು ಬೇರೆ ಇನ್ಯಾರನೋ ಅಲ್ಲಿ ವಿಡಿಯೋನಲ್ಲಿ ಮಾತಾಡೋಣ ಸರ್. ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಹಲೋ ಸರ್, ಮಂಡ್ಯದಿಂದ ಗೋಪಿನಾಥ್ ಅಂತ. ಗೊತ್ತಾಯ್ತು ಸರ್. ನಿಮ್ಗೆ ಆಗಿದೆಯಾ ಈ ಥರ ಅನುಭವ? ಸರ್ ಆಗಿಲ್ಲ, ನಮ್ಮ ನೆರೆಯವರ ನಮ್ಮ ಸ್ನೇಹಿತರಿಗೆ ಸಾಕಷ್ಟು ಆಗಿದೆ. ಇದರಲ್ಲಿ ಸರ್ ಏನಂತಂದ್ರೆ ತುಂಬಾ ಹಳ್ಳಕ್ಕೆ ಬೀಳ್ತಾ ಇರೋರು ಎಲ್ಲ ಎಜುಕೇಟೆಡ್ ಪರ್ಸನ್, ರಿಟೈರ್ಡ್ ಆಫೀಸರ್, ರಿಟೈರ್ಡ್ ಪೊಲೀಸ್ ಆಫೀಸರ್. ಅದರಲ್ಲಿ ಕೆಲವು ಜನ ವಯಸ್ಸಾದವ್ರಿಗೆ ಅದೇನಾಯ್ತು ಗೊತ್ತಿಲ್ಲ, ವಯಸ್ಸಾಯ್ತದಂಗೆ ಅದನ್ನ ಅರಳು ಮರಳು ಅಂತಂದ್ರೆ. ಆಮೇಲೆ ನಮ್ಮ ಸ್ನೇಹಿತರು ಅಂತ ಇದ್ರು, ಡೇಟಾಗಳೆಲ್ಲ ಯಾರು ಕೊಡ್ತಾ ಇದ್ದಾರೆ, ಡೇಟಾ ಹೇಗೆ ಬೇಸ್ ಒಬ್ಬರಿಂದ ಬರ್ತಾ ಇದೆ. ಕರೆಕ್ಟ್, ಒಳ್ಳೆ ವಿಷಯನೇ. ಡೇಟಾ ಇಲ್ಲಿಂದ ಆಗ್ತಾ ಇದೆ. ನಾಳೆಯಿಂದ ನೀವು ಹೋಗಿ ಒಂದು ಮಾಲ್ಗೆ ಹೋಗ್ತೀರಾ, ಪ್ರತಿಯೊಂದು ಈಗ ಯಾವ್ದೊಂದು ಶಾಪಿಂಗ್ ಮಾಲ್ಗೆ ಹೋಗ್ಲಿ, ಬೇರೆ ಒಂದು ಅಂಗಡಿಗೆ ಹೋಗಿರ್ತಾರೆ, ಮೆಡಿಕಲ್ ಶಾಪ್ ಹೋಗ್ಲಿ, ಹೋದಾಗ ಫಸ್ಟ್ ಮೊಬೈಲ್ ನಂಬರ್ ಕೇಳ್ತಾರೆ. ಇದು ನಾನು ಮೆನ್ಸಿ ಪ್ರತಿಯೊಬ್ರು ಏನ್ ಹೇಳ್ಬೇಕು, ಗ್ರಾಹಕರು ಸರ್ ಮ್ಯಾಂಡೇಟರಿ ಅಲ್ಲ, ಬೇಡ ಹಾಗೆ ಕೊಡಿ, ಹಾಗೆ ಹಾಕಿ ನೀವು ಬಿಲ್ಲು ಅಂತ ಅನ್ಬೇಕು. ಈ ತರ ಡೇಟಾ ವೈಸ್ ಫೋನ್ಗಳನ್ನ ಎಲ್ಲಾ ಕಲೆಕ್ಟ್ ಮಾಡಿ ಈ ದಂಡಾಚಾರರು ಒಂದು ಲಿಸ್ಟ್ ಮಾಡಿ ಎಲ್ಲಾ ಇಲಾಖೆಗೆ ಕೊಡ್ತಾರೆ. ಯಾವ್ದು? ನಂಬರ್ 1 ಫೈನಾನ್ಸ್, ನಂಬರ್ 2 ಮೊಬೈಲ್ ಶೋರೂಮ್, ನಂಬರ್ 3 ಕಾರ್ಗಳು, ಅದು ಇದು ಮತ್ತೊಂದು ತಗೊಳಕ್ಕೆ, ನಂಬರ್ 4 ಯಾವ್ದೋ ಒಂದು ಸೈಟ್ ಡೆವಲಪರ್ಸ್ ಇಂಥವ್ರಿಗೆ, ನಂಬರ್ 5 ಈ ತರ ಯಾರು ಎಂಟೈರ್ ಈಗ ಬಿಸ್ನೆಸ್ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಪ್ರತಿಯೊಬ್ರು ಇದು ಡೇಟಾ, ಅದು ಹೆಂಗ್ ಗೊತ್ತಾ, ದುಡ್ಡು ಮುಖಾಂತರ ಹೋಗುತ್ತೆ ಸ್ವಾಮಿ. ಇಷ್ಟು ಡೇಟಾ, ಇಷ್ಟು ನಂಬರ್, ಇಷ್ಟು ಸಾವಿರ ಗಟ್ಟಲೆ ಫೋನ್ ಕೊಟ್ರೆ ಇದನ್ನ ಶೇರ್ ಆಗುತ್ತೆ. ಆದ್ರಿಂದ ಫಸ್ಟ್ ಎಲ್ಲಿ ಲೂಪಲು, ಈಗ ಒಂದು ಅಂಡೆಯಲ್ಲಿ ನೀರು ಎಲ್ಲಿ ತೂತಾಗಿ ಸೋರ್ತಾ ಇದೆ ಅಂದ್ರೆ ಅದನ್ನ ಬಂದ್ ಮಾಡ್ಬೇಕು. ಅದೇ ತರ ನಮ್ಮ ಸಾಮಾಜಿಕ ಕಾರ್ಯಕರ್ತರು, ನಮ್ಮ ಸ್ನೇಹಿತರು ಹೇಳ್ತಿದ್ರಲ್ಲ, ಕರೆಕ್ಟ್. ಬುದ್ಧಿವಂತ ವಿಚಾರವಂತರು ನಾವೇನೆ. ಈಗ ಫಸ್ಟ್ ಹೋಗಿ ಎಲ್ಲಾರು ಒಂದು ಫೋನ್ ಪೇ ಮಾಡಿದಾಗ, ಸರ್ ಏನ್ ಫೋನ್ ಪೇನ ಗೂಗಲ್ ಪೇ ಸರ್ ನಮ್ ನಂಬರ್ ಹೇಳಿ ಅಂತಂತಾರೆ. ನಂಬರ್ ಆರಾಮಾಗಿ ಕೊಡ್ತಾರೆ ಅವರು. ಅಲ್ಲಿ ಆಯ್ತು, ನಂಬರ್ ದುಡ್ಡು ಆಯ್ತು, ವಾಪಸ್ ಎಲ್ಲ ಏನ್ ಬೇಕು ಪಟ್ಟಿಗೆ ಸಾಮಾನು ತಗೊಂಡ್ಬಿಡ್ತಾರೆ. ಆದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬ್ಲಾಕ್ ಮ್ಯಾಜಿಕ್ ಅಂತ. ಅಲ್ಲಿಂದ ಇದರಿಂದ ಈಗ ನೆಕ್ಸ್ಟ್ ಎಂತ ಅಂತೀರಿ, ಏನೇನೇ ನೋಡಿ 38 ಕೋಟಿ ಲೂಟಿ ಮಾಡಿದ್ದಾರೆ. ಅದಾಯ್ತಾ? ಅದಿರ್ಲಿ ಸ್ವಾಮಿ, ಆಟೋ ಡ್ರೈವರ್ಗಳು ಮತ್ತೆ ಇಲ್ಲಿ ಕೂಲಿ ಕಾರ್ಮಿಕರು ಮತ್ತೊಬ್ರು ಇಲ್ಲಿ ಮಾಡೋರು ಕೇಳ್ತಾರೆ, ಅಣ್ಣ ನಂದು 10-15 ಸಾವಿರ ರೂಪಾಯಿ ಉಂಟಾಯ್ತು ಅಣ್ಣ, ಅಣ್ಣ ನಂದು 25,000 ರೂಪಾಯಿ ಉಂಟಾಯ್ತು ಅಣ್ಣ, ನಂದು 50,000 ರೂಪಾಯಿ ಉಂಟಾಯ್ತು. ಅವ್ರಿಗೇನು ಗೊತ್ತಾಗೋದಿಲ್ಲ, OTP ಹೇಳಿ ಬ್ಯಾಂಕಿಂದ ಅಲ್ಲಿಂದ ಅಂತ ಹೇಳ್ತಾ ಇರ್ತಾರೆ. ಆದ್ರಿಂದ ಇದನ್ನ ತೊಡಗಾಕ್ಬೇಕು ಅಂತಂದ್ರೆ
ಬಲಿಷ್ಠವಾದ ಒಂದು ಸರ್ಕಾರದಿಂದ ಒಂದು ರಿವಿಷನ್ ಆಗಿ ಇದಕ್ಕೆ ಅಂತ ಒಂದು ಕಾನೂನು, ಇದಕ್ಕೆ ಅಂತ ಒಂದು ಇದು ಮಾಡ್ಬೇಕು, ಗೊತ್ತಾಯ್ತಾ? ಆವಾಗ ಇಲ್ಲಿ ಜಾಣ ಇದ್ರಲ್ಲಿ ಸುಮಾರು ಆಫೀಸರ್ಗಳು ಜಾಣ ಇದ್ರಲ್ಲಿ ಇದ್ದಾರೆ ಸರ್, ಆಯ್ತಾ? ಇದಕ್ಕೆ ಸೆಕ್ಯೂರಿಟಿ ಸೈಬರ್ ನೀವು ಹೋಗಿ ಇವತ್ತು ಪೊಲೀಸ್ ಸ್ಟೇಷನ್ ಕೊಡಿ, ಹೌದಮ್ಮ ಯಾವ್ದಮ್ಮ ಹೌದಾ ಕೊಟ್ಬಿಟ್ಟು NCR ಕೊಡ್ತಾರೆ, ಮುಗ್ದೋಯ್ತು. ಇಲ್ಲಿ ಬದನೆಕಾಯಿ ಏನು ಮಾಡಲ್ಲ ಸರ್. ನೀವು ನಾವು ಕೂತ್ಕೊಂಡು ನೋಡಿ ಒಳ್ಳೆ ಒಂದು ವಿಷಯ ತಗೊಂಡು ಇವತ್ತು ಚರ್ಚೆಗೆ ಕೂತಿದ್ದೀರಾ. ಆದ್ರೆ ಇದು ಇಷ್ಟಿಗೆ ಸೀಮಿತ ಆಗ್ಬಾರ್ದು ಸ್ನೇಹಿತರೆ, ಇಷ್ಟಿಗೆ ಸೀಮಿತ ಆಗಿ ಇವತ್ತು 2 ಅವರ್ 3 ಅವರ್ಗೆ ಇದಾಗಬಾರ್ದು. ಇದು ಪ್ರತಿಯೊಬ್ಬರಲ್ಲಿ ಮನವರಿಕೆ ಮಾಡಬೇಕು ಅಂತಂದ್ರೆ ನಾವು ವಿಚಾರವಂತರು ಪ್ರತಿಯೊಬ್ರು ಇದ್ರಲ್ಲಿ ಎಚ್ಚರಿಕೆ ಬಿಡಬೇಕು. ಈಗ ಮುಂದಿನ ದಿನಗಳು ಇದೆ ಸರ್. ಈಗ ಯಾರು ಈಗ ಹೋಗಿ ಚೈನ್ ಸ್ನಾಚಿಂಗು, ದುಡ್ಡು ಕಾಸು ಚುಚ್ಚಿಬಿಟ್ಟು ಕಾರ್ಯಕ್ಕೆ ಹೋಗಲ್ಲ. ನಿನ್ನ ಮುಂದಿನ ಜೀವನದಲ್ಲಿ ಹೊಡಿತಾರೆ ನೋಡಿ ಇನ್ನ ಲೂಟಿಗಳು. ಇದು ಆನ್ಲೈನ್ ಇರಾಗಂಟ, ಆನ್ಲೈನ್ ಫೋನ್ ಪೇ ಇರಾಗಂಟ, ಆನ್ಲೈನ್ ಅಲ್ಲಿ ದುಡ್ಡು ಟ್ರಾನ್ಸಾಕ್ಷನ್ ಆಗಂಟ, ಆನ್ಲೈನ್ ಅಲ್ಲಿ ಡೇಟಾ ಬೇಸ್ ಒಬ್ಬರಿಂದ ಒಬ್ರು ಹೋಗಂಟ. ಅದಕ್ಕೆ ಅನ್ಬಿಟ್ಟು ಗೊತ್ತಾ, ಈಗ ಫಸ್ಟ್ ಇವತ್ತು ಹೇಳ್ತಾ ಇದ್ದೀನಿ ನಾನು, ಡೇಟಾ ಯಾರು ಕೊಟ್ರು ಯಾರು ಮಾಡಿದ್ರು ಅವ್ರನ್ನ ಒಡ್ ಹೊರಗೆ ಹಾಕಿ ಜೀವನ ಪರ್ಯಂತ ಶಿಕ್ಷೆ ಆದ್ರೆ ಮಾತ್ರ ಇದು ಸ್ವಲ್ಪ ಅವಾಯ್ಡ್ ಆಗ್ಬೋದು. ಡೇಟಾ ಯಾರು ಮಾಡ್ತಾರೆ, ಹೆಂಗ್ ಕೊಡ್ತಾರೆ, ಅವ್ರಿಗೆ ಒಡ್ ಹೊರಗೆ ಹಾಕಿ ಮುನ್ನಾತಿ ನೋಡ್ಬೇಡಿ, ಬೇಲೆ ಇಲ್ಲ ಹಿಂಗ್ ಮಾಡಿ. ಯಾಕೆ ಸ್ವಾಮಿ ಆಗ ಕೇಳ್ಬೇಕು, ಡೇಟಾ ಇಲ್ಲಿಂದ ಲೀಕೇಜ್ ಆಯ್ತು. ಈಗ ಏಕ್ದಮ್ ಏರ್ಟೆಲ್ ಅವರು ಈಗ ಸುಮ್ಮನೆ ಇದ್ರ, ಈಗ ನಿಮ್ಗೆ ಕಾಲ್ ಮಾಡ್ತಾರೆ ಸ್ನೇಹಿತರೆ, ಸರ್ ನಮ್ದು ಇವತ್ತು ಆಫರ್ ಇದೆ, ನಮ್ದು ಐಡಿಯಾ, ನಮ್ದು ವೋಡಾಫೋನ್, ನಿಮ್ದು ಇಲ್ಲಿಂದ ಅಲ್ಲಿಗೆ ಬರ್ತೀರಾ, ಅಲ್ಲಿಂದ ಇಲ್ಲಿಗೆ ಬರ್ತೀರಾ, ಬಡ್ಡಿ ಮಕ್ಳು ನಿಮ್ಗೆ ಯಾರು ಕೊಟ್ಟಿದ್ದು, ಯಾರು ಕೊಟ್ಟಿದ್ರು ನಿಮ್ಗೆ ಡೇಟಾ ಇಡ್ಕೋಬೇಕಂತವ್ರನ್ನ ಹಿಡ್ದು ಒದ್ದು ಒಳಗಾಕಿ ಸ್ವಾಮಿ, ಕ್ರಿಮಿನಲ್ ಕೇಸ್ ಹಾಕಿ. ಎಸ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಜೀಕರಣ ಜೊತೆ ಮಾತನಾಡಿದ್ದಕ್ಕೆ. ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದ ಬಳಿಕ ಪ್ರಮುಖವಾಗಿ ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಬೇಕಾಗತ್ತೆ. ಆಮೇಲೆ ಸಾಕಷ್ಟು ಜನ ಕಂಪ್ಲೇಂಟ್ ಏನಂತ ಹೇಳಿದ್ರೆ, ಪೊಲೀಸ್ ಸ್ಟೇಷನ್ಗೆ ಹೋದರೆ ಮಾಡ್ಕೊಂಡಿರೋದು ನೀವೇ ಹೋಗಿ ಅಂತ ಕಳಿಸುವಂಥ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ ಅಂತಂದರೆ ಪೊಲೀಸ್ ಇಲಾಖೆ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ ಈ ಪ್ರಕರಣವನ್ನು. ಇನ್ಮೇಲೆ ಆದರೂ ಸರ್ಕಾರ ಏನು ಮಾಡಬಹುದು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಎಸ್, ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ, ಭಾರತೀಯನವರು. ಭಾರತೀಯವರೇ ನಮಸ್ಕಾರ. ಸರ್ ಭಾರತಿ ಅಲ್ಲ ಸರ್, ಪಾರ್ವತಿಬಾಯಿ ಅಂತ ಸರ್ ನನ್ನ ಹೆಸರು. ಓಕೆ ಓಕೆ ಮೇಡಮ್, ಹೇಗೆ ನಿಮಗೂ ಅನುಭವ ಆಗಿದೆಯಾ, ದುಡ್ಡು ಕಳ್ಕೊಂಡಿದ್ದಾರಾ ಅಥವಾ ಹೇಗೆ, ಯಾವ ರೀತಿಯಾಗಿ? ಸರ್ ನಮ್ಮ ಮಗ ಐಕೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸರ್ ಬೆಂಗಳೂರಲ್ಲಿ. ಅವನಿಗೆ ಪಾರ್ಟ್ ಟೈಮ್ ಜಾಬ್ ಕೊಡ್ತೀವಿ ಅಂತಂದೇಳಿ ಸರ್ ಬೇರೆ ಬೇರೆ ಅಕೌಂಟಿಂದ ಒಂದು 3 ಲಕ್ಷ ರೂಪಾಯಿ ಸರ್ ನಮಗೆ ಬಹಳ ಇದಾಗ್ಬಿಡು ಸರ್. ನಾವು ಇಲ್ಲಿ ಸೈಬರಿಗೆಲ್ಲ ಕೊಟ್ಟಿದ್ವಿ ಸರ್ ದಾವಣಗೆರೆಗೆ. ಈಗ ನಮ್ಮ ಜೊತೆಗೆ ಸೈಬರ್ ಎಕ್ಸ್ಪರ್ಟ್ ಮತ್ತೆ ಸಾಮಾಜಿಕ ಕಾರ್ಯಕರ್ತರು ಇದ್ದಾರೆ, ಅವ್ರಿಗೇನಾದ್ರು ಪ್ರಶ್ನೆ ಮಾಡೋದಿದೆಯಾ? ಇಲ್ಲ ಸರ್, ಅವರಿಗೆಲ್ಲ ಕೊಟ್ಟಿದ್ವಿ ಸರ್. ಈಗ 2 ವರ್ಷ ಆಯ್ತು. ಅವರು ಏನು ನಮಗೇನು ಮಾಹಿತಿನೇ ಕೊಡ್ಲಿಲ್ಲ. ಇಲ್ಲ ದುಡ್ಡು ಬರಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ನಮ್ಮ ಮಗ ಮಾನಸಿಕ ಮಾಡ್ಕೊಂಡ್ ಸರ್ ಬಹಳ ಕೂಗ್ಬಿಟ್ಟಿದ್ದಾನೆ. ಅದು ನಾನು ಶಿವಮೊಗ್ಗ ಹಾಸ್ಪಿಟ್ಲಿಗೆ ತೋರಿಸ್ತಿದ್ದೀನಿ ಸರ್. ಈಗ 2 ವರ್ಷದಿಂದ ಅವನಿಗೆ ಸ್ವಲ್ಪ ಇದೇ ಇಲ್ದಂಗ ಆಗ್ಬಿಟ್ಟಿದ್ದಾನೆ ಸರ್. ಅಲ್ಲ, ಈಗ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿದಾರಲ್ಲ, ಗೊತ್ತಿರೋರ ಹೇಗೆ? ಗೊತ್ತಿರೋರಲ್ಲ ಸರ್, ಅವರು ಪಾರ್ಟ್ ಟೈಮ್ ಜಾಬ್ ಕೊಡ್ತೀವಿ ಅಂತಂದ ಹೇಳಿ ಆನ್ಲೈನ್ ಅವನಿಗೆ ಆನ್ಲೈನ್ ಸರ್ ಮೋಸ ಮಾಡಿದಾರೆ ಸರ್. ಈಗ ಏನ್ ಹೇಳ್ತಿದಾರೆ, ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ? ಇಲ್ಲ ಸರ್, ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಸರ್. ಅವ್ರಿಗೆ ಯಾವ್ದು ನಂಬರ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟಾರ ಸರ್. ಅವರೇ ನಮ್ ನಂಬರ್ ಎತ್ತಿಕ ಇಲ್ಲ ಸರ್. ನೀವು ಕಂಪ್ಲೇಂಟ್ ಮಾಡಿಲ್ವಾ? ಮಾಡಿದೀವಿ ಸರ್, ಇಲ್ಲಿ ದಾವಣಗೆರೆ ಸೈಬರ್ ಕಂಪ್ಲೇಂಟ್ ಮಾಡಿದ್ವಿ ಸರ್. ಅವರು ಇದರಿಂದ ತಗೊಂಡಿದಾರ ಅಕೌಂಟಿಂದ, ಅಕೌಂಟ್ಗಳು ಒಂದು ಇದಿಲ್ಲ, ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡಾರೆ ಅಂತಂದೇಳಿ ನಮಗೆ ಹೇಳ್ಬಿಟ್ರು ಸರ್. ತುಂಬಾ ಬಡವರು ಸರ್, ನಮಗೆ ಇರಾಕ್ ಮನೆ ಇಲ್ಲ, ಬಾಡಿಗೆ ಮನೆ. ನೋಡಿದ್ರೆ ನಮ್ ಮಗ ಬಹಳ ಕೂಗ್ಬಿಟ್ಟಾನ ಸರ್. ಅವನಿಗೆ ಹಾಸ್ಪಿಟಲ್ ತೋರ್ಸೋದು ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಸರ್ ನನಗೆ. ಅಲ್ಲ, ನೀವು ಹೆಂಗ್ ನಂಬಿದ್ರಿ ಅಂತ ಹಂತವಾಗಿ ಅವ್ರು ದುಡ್ಡು ಇಸ್ಕೊಂಡಿದಾರಲ್ಲ, ದುಡ್ಡು ತಗೊಂಡು ಕೆಲಸ ಹೆಂಗ್ ಸರ್ ಏನ್ ಹೇಳ್ತೀರಿ ಅಂದ್ರೆ, ಪಾಪ ಈ ಕೆಲಸ ಸಿಗತ್ತೆ ಅಂತ ಹೇಳಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹಂತವಾಗಿ ದುಡ್ಡು ಕೊಟ್ಟು ಹೋಗಿದ್ದಾರೆ ಸರ್. ತುಂಬಾ ಸಿಂಪಲ್ ಸರ್, ಹೆಂಗ್ ವರ್ಕ್ ಆಗುತ್ತೆ ಇದು ಅಂದ್ರೆ, ಒಂದ್ ನಿಮಿಷ ಮೇಡಮ್, ಇದು ತುಂಬ ಸಿಂಪಲ್. ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನನಗೊಂದು ಮೆಸೇಜ್ ಬರುತ್ತೆ. ಸೊ ಈಗ ನನಗೊಂದು ಆಫೀಸ್ ಇದೆ ಅಥವಾ ಒಂದು ಬಿಸ್ನೆಸ್ ಹೋಟೆಲ್ ಇದೆ ಅಥವಾ ಯಾವುದೋ ಒಂದು ಪ್ಲೇಸ್ ಇದೆ, ಇದಕ್ಕೆ ರಿವ್ಯೂ ಬರ್ದಾಕಿ 500 ರೂಪೀಸ್ ಕೊಡ್ತೀವಿ ಅಂತ. ಸೊ ನಾನು ಅದಕ್ಕೆ ರಿವ್ಯೂ ಬರ್ದು ಪೋಸ್ಟ್ ಮಾಡಿದ್ರೆ ನಂಗೆ 500 ರೂಪೀಸ್ ನನ್ನ ಅಕೌಂಟಿಗೆ ಬರುತ್ತೆ. ಸೊ ಇನ್ನೊಂದು ರಿವ್ಯೂ ಬರೀತೀರಾ, 500 ರೂಪೀಸ್ ಬರುತ್ತೆ ಅಂತ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾನು 3 ಡೇಸ್ ಆ ರಿವ್ಯೂ ಬರ್ದಾಕ್ದಾಗ ಇಟ್ ಬಿಕಮ್ಸ್ ಅ ಪಾರ್ಟ್ ಟೈಮ್ ಜಾಬ್ ಫಾರ್ ಮೀ. ಯಾಕಂದರೆ ನಾನು ಫುಲ್ ಟೈಮ್ ಏನೋ ವರ್ಕ್ ಮಾಡ್ತಿದ್ದೀನಿ, ಪಾರ್ಟ್ ಟೈಮಲ್ಲಿ ರಿವ್ಯೂಸ್ ಬರೆಯೋದು, ಬ್ಲಾಗಿಂಗ್ ಮಾಡೋದು, ಈ ಥರ ಮಾಡಿದಾಗ ಅವರೇ ಫೋಟೋಸ್ಗಳು ಕಳಿಸ್ತಾರೆ, ಅವರೇ ಎಲ್ಲನೂ ಮಾಡಿಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ, ಕಂಟೆಂಟ್ ಬರೀರಿ ಅಂತಾರೆ, ಅಥವಾ ಲೈಕ್ ಏನೋ ಟೈಪ್ ಮಾಡಿ ಕಳಿಸಿ ಅಂತಾರೆ. ಸೊ ಈ ರೀತಿ ಪಾರ್ಟ್ ಟೈಮ್ ಜಾಬ್ಗಳನ್ನ ಆಫರ್ ಮಾಡ್ತಾರೆ. ಸೊ ಆಗೇನಾಗುತ್ತೆ, ನನಗೊಂದು ನಂಬಿಕೆ ಬರುತ್ತೆ ಏನಂದರೆ, ಲೈಕ್ 500 ರೂಪೀಸ್ 1000 ರೂಪೀಸ್ ನನ್ನ ಅಕೌಂಟಿಗೆ ಬರ್ತಿದೆ ಅಂತ. ನೆಕ್ಸ್ಟ್ ಏನು ಮಾಡ್ತಾರೆ, ನೀವು ಒಂದಷ್ಟು ಅಮೌಂಟ್ನ ನನಗೆ ಪೇ ಮಾಡಿದ್ರೆ ಒಂದಷ್ಟು ಕಂಪ್ನಿಗಳ ಜೊತೆ ಟೈಅಪ್ ಮಾಡಿಕೊಡ್ತೀವಿ, ನಾವು ಮಿಡಲ್ ಮ್ಯಾನ್ ಆಗಿ ವರ್ಕ್ ಮಾಡಲ್ಲ ಗೋಯಿಂಗ್ ಫಾರ್ವರ್ಡು, ನೀವು ಅವ್ರ ಜೊತೆ ವರ್ಕ್ ಮಾಡ್ಕೋಬೋದು. ಆ್ಯಂಡ್ ಏನು ಅಮೌಂಟ್ ಬರುತ್ತೆ, ಕಮಿಷನ್ ಇಲ್ಲ ಏನಿಲ್ಲ, ನಿಮಗೆ ಅದು ಕಂಪ್ಲೀಟಾಗಿ ಬರುತ್ತೆ, ತೊಗೋಬೋದು ಅಂತ. ಸೊ ಆಲ್ರೆಡಿ ನಾನು 2000 ರೂಪೀಸ್
ತೊಗೊಂಡಿರೋನ್ಗೆ ಇವತ್ತು ಕಮಿಷನ್ ಇಲ್ಲದೆ ಕಂಪ್ಲೀಟ್ 700 ರೂಪೀಸ್ ಅಥವಾ 800 ರೂಪೀಸ್ ಪರ್ ಡೇ ಅನ್ ಮಾಡ್ಬೋದು, 300 ರೂಪೀಸ್ ಇನ್ಕ್ರೀಸ್ ಆಗುತ್ತೆ ಅಂದಾಗ ಯಾಕೆ ಬಿಡಲ್ಲ? ಏನು ಹಬ್ಬ ಅಂದರೆ ಎಷ್ಟು ಕಟ್ತೀನಿ, 10,000 ರೂಪೀಸ್ ಕಟ್ತೀನಿ, ವಿತಿನ್ ಅ ಮಂತಲ್ಲಿ ರಿಕವರ್ ಮಾಡ್ಬೋದು. ಈ ರೀತಿಯ ಒಂದು ಆಸೆಗಳಲ್ಲಿ ನಾವೆಲ್ಲರೂ ಕೂಡ ಅದನ್ನು ಬೀಳ್ತೀವಿ. ಸೊ ಹಾಗಿದ್ದಾಗ ಏನಾಗುತ್ತೆ, ನಾನೇ ಇಂಡಿವಿಜುವಲ್ ಆಗಿ ನನ್ನ ಓನ್ ಇಂಟ್ರೆಸ್ಟಿಂದ ಪೇ ಮಾಡಿರೋದ್ರಿಂದ ಕ್ರೈಮ್ ಕೂಡ ಆಗೋದಿಲ್ಲ ಇದು. ಯಾಕಂದರೆ ಯಾರು ಕೂಡ ಇಲ್ಲಿ ನನಗೆ ಚೀಟ್ ಮಾಡಿಲ್ಲ, ನಾನೇ ನನ್ನ ಓನ್ ಇಂಟ್ರೆಸ್ಟಿಂದ ಪೇ ಮಾಡಿರೋದ್ರಿಂದ ಆಟೋಮೆಟಿಕ್ ಆಗಿ ಅಲ್ಲೆಲ್ಲೂ ಪ್ರಾಬ್ಲಮ್ ಆಗಲ್ಲ. ಹಾಗಿದ್ದಾಗ ಈ ರೀತಿ ಕೇಸಸ್ಗಳಲ್ಲಿ ಏನು ಮಾಡ್ಬೋದು ಅಂದರೆ NCRP ಪೋರ್ಟಲಲ್ಲಿ ಹೋಗಿ ಈ ಒಂದು ಸ್ಕ್ರೀನ್ಶಾಟ್ಸ್ ಆಗಿರ್ಬೋದು, ಪೇಮೆಂಟ್ ಡೀಟೇಲ್ಸ್ ಆಗಿರ್ಬೋದು, ಅಥವಾ ಮೆಸೇಜ್ ಅವ್ರು ಮಾಡಿರೋ ಡೀಟೇಲ್ಸ್ಗಳಾಗಿರ್ಬೋದು, ಇದನ್ನು ಅಪ್ಲೋಡ್ ಮಾಡಿದಾಗ ಆಟೋಮೆಟಿಕ್ ಆಗಿ ಅಟ್ಲೀಸ್ಟ್ ಸರ್ಟನ್ ಅಮೌಂಟ್, 100% ಅಂತೂ ಬರಲ್ಲ, ಸರ್ಟನ್ ಅಮೌಂಟ್ ಆದರೂ ರಿಕವರ್ ಆಗುತ್ತೆ. ಪೊಲೀಸಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಇವತ್ತು ನಮ್ಮಲ್ಲಿರೋ ಮೇಯ್ನ್ ದೌರ್ಬಲ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ಸಲ್ಲಿ ಏನಂದರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಸಲ್ಲೂ ಹೈಯರ್ ಆಫೀಸರ್ಗಳಾಗಿರ್ಬೋದು ಅಥವಾ ಮಿಡಲ್ ರೇಂಜಲ್ಲಿರೋ ಆಫೀಸ್ಗಳಾಗಿರ್ಬೋದು, ಅವ್ರು ಕೂಡ ಟೆಕ್ನಾಲಜಿಕಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದು ತುಂಬ ಕ್ವಶನ್. ಯಾಕಂದರೆ ಇವತ್ತು ಎಷ್ಟೋ ಜನ ಪೊಲೀಸ್ ಆಫೀಸರ್ಸ್ಗಳಿಗೆ ವಾಟ್ಸಪ್ಪಲ್ಲಿ ಬಂದಿರೋ ಮೆಸೇಜ್ಗಳನ್ನ ಫಾರ್ವರ್ಡ್ ಮಾಡೋಕ್ಕೆ ಬರಲ್ಲ. ಆ ಥರ ಪೊಲೀಸವ್ರನ್ನೂ ನಾವು ನೋಡಿದ್ದೀವಿ. ಇಟ್ಸ್ ನಾಟ್ ಲೈಕ್ ಇನ್ಸಲ್ಟ್, ಬಟ್ ಆ ಥರ ರಿಯಾಲಿಟಿನಲ್ಲಿದೆ. ಸೊ ಯಾವುದೋ ಒಂದು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಅಥವಾ ಇನ್ನೇನೋ ಒಂದು ಮೆಸೇಜ್ ಕಳಿಸಿದ್ರೆ, ಬೆಳಗ್ಗೆ ಎದ್ದು ಅವ್ರು ಇದನ್ನು ನಮ್ಮ ಸರ್ಕಲ್ಗಿರೋ ಪೊಲೀಸರುಗಳೇ ನಮ್ಗೆ ಕಳಿಸ್ತಾರೆ, ಈ ಮೆಸೇಜ್ ಜನಕ್ಕೆ ಕಳಿಸಿ, ಲಕ್ ಬರುತ್ತೆ, ಈ ಥರ ಫಾರ್ವರ್ಡ್ ಮೆಸೇಜ್ಗಳು ಕಳಿಸೋ ಪೊಲೀಸವರು ಈ ಆನ್ಲೈನ್ ಕ್ರಿಮಿನಲ್ಗಳನ್ನ ಟ್ಯಾಕ್ ಮಾಡಿ ಹಿಡಿತಾರೆ ಅನ್ನೋದು ಎಷ್ಟು ಗ್ಯಾರಂಟಿ ಇದೆ? ಸೊ ಹಾಗಿದ್ದಾಗ NCRP ಪೋರ್ಟಲ್ ಇಸ್ ಅ ಬೆಸ್ಟ್ ಆಪ್ಷನ್. ಯಾಕಂದ್ರೆ ಅಲ್ಲಿ ಒಟ್ಟಿನಲ್ಲಿ ನೀವು ಹೇಳ್ತಾ ಇರೋದು ಒಂದ್ಸಲ ಅಮೌಂಟ್ ನೀವು ಹಾಕಿದ್ರೆ ಗೋವಿಂದ ಅಂತ ಹೇಳ್ತಾ ಇದ್ದೀರಿ. ಸರಿ, ವಾಪಸ್ ಬರೋದು ತೀರಾ ಕಡಿಮೆ. ಯಾಕಂದ್ರೆ ಲೈಕ್ ಇದು ನಮ್ಮ ಓನ್ ಇಂಟ್ರೆಸ್ಟ್ ಇಂದಾನೆ ಮಾಡ್ಕೊಂಡಿರೋದು. ಅಂಡ್ ಇನ್ನೊಂದೇನಂದ್ರೆ ಇಲ್ಲೆಲ್ಲೂ ಫುಟ್ ಪ್ರಿಂಟ್ಸ್ ಇಲ್ಲ. ಕಳ್ಳನ ಫುಟ್ ಪ್ರಿಂಟ್ಸ್ ಯಾವಾಗ ಸಿಗುತ್ತೆ ಅವಾಗ ಮಾತ್ರ ನಾವು ನಡಿಬೋದು. ಎಲ್ಲೂ ಫುಟ್ ಪ್ರಿಂಟ್ಸ್ ಇಲ್ಲದೆ ಮಾಡಿದಾಗ ತುಂಬಾ ಕಷ್ಟ. ಹಾಗಿದ್ದಾಗ ಮ್ಯಾಕ್ಸಿಮಮ್ ಆಪ್ಷನ್ ಏನಂದ್ರೆ NCRP ಪೋರ್ಟಲ್. ಆ ಪೋರ್ಟಲ್ ಬಗ್ಗೆ ಎಷ್ಟೋ ಜನಕ್ಕೆ ಇವತ್ತಿಗೂ ಗೊತ್ತಿಲ್ಲ. ಆ ಪೋರ್ಟಲ್ನ ವಿಸಿಟ್ ಮಾಡಿ ಅಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ಅಟ್ಲೀಸ್ಟ್ ಟು ಅ ಸರ್ಟನ್ ಎಕ್ಸ್ಟೆಂಟ್ ಅವ್ರು ಅದನ್ನ ಕ್ಯಾಚ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿರೋರೆಲ್ಲ ಸೈಬರ್ ಎಕ್ಸ್ಪರ್ಟ್ಸ್, ಅದು ಸಪರೇಟ್ ವಿಂಗ್ ಅಂತಾನೆ ಮಾಡಿದ್ದಾರೆ. ಹಾಗಾಗಿ ಅವ್ರು ಕ್ಯಾಚ್ ಮಾಡೋ ಏನೋ ಪಾಸಿಬಿಲಿಟೀಸ್ ಇರಬಹುದು ಅಂತ ನಾನು ಇಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಗೌರ್ಮೆಂಟ್ ಅವ್ರು ಏನು ಮಾಡ್ಬೋದು ಅಂತಂದರೆ, ಇಲ್ಲಿ ಈ ಥರ ಸೈಬರ್ ಕ್ರೈಮ್ ಅನ್ನೋದಕ್ಕೆ ಪೊಲೀಸ್ ಸ್ಟೇಷನ್ಗಳನ್ನ ಸ್ವಲ್ಪ ಜಾಸ್ತಿ ತೆಗಿಬೋದು ಎಲ್ಲ ಕಡೆಗೆ. ಸೊ ಇದು ಆವಾಗಲೇ ನಾವು ಡಿಸ್ಕಸ್ ಮಾಡಿದಾಗೆ ಎಷ್ಟು ಬೇಗ ನಾವು ಇದನ್ನು ಪತ್ತೆ ಹಚ್ತೀವಿ ಅಷ್ಟು ಜಾಸ್ತಿ ಇದು ಇರುತ್ತೆ. ಸೊ ಅಲ್ಲಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ ಅದನ್ನೇ ಸ್ಪೆಷಲಿಸ್ಟ್ ಇರ್ತಾರೆ. ಅವ್ರಿಗೆ ಎಲ್ಲಿ ಯಾವ ಸೈಬರ್ ಕ್ರೈಮ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ಒಂದು ಮಾಹಿತಿ ಇರುತ್ತದೆ. ಸೊ ಆ ಥರದ್ದು ಪೊಲೀಸ್ ಸ್ಟೇಷನ್ ಜಾಸ್ತಿ ಓಪನ್ ಮಾಡಿದ್ರೆ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ಸೈಬರ್ ವಿಂಗ್ಸ್ ಇದೆ. ಬಟ್ ಪ್ರಾಬ್ಲಮ್ ಏನಂದ್ರೆ, ನಾವು ಹೋಗ್ತಿರೋದೆಲ್ಲ ಪೊಲೀಸ್ ರೈಟಲ್ಲಿರೋ ಕ್ರೈಮ್ ರೈಟರ್ಗಳಿಗೆ ಅಥವಾ ಸಿವಿಲ್ ರೈಟರ್ಗಳಿಗೆ ಅವ್ರಿಗೋಗಿ ಕಂಪ್ಲೇಂಟ್ಸ್ ಕೊಡ್ತಿದ್ದೀವಿ. ನಾವು ಕೊಡಬೇಕಾಗಿರೋ ಕಾಂಟ್ಯಾಕ್ಟ್ ಪರ್ಸನ್ಸ್ಗಳನ್ನ ಕರೆಕ್ಟಾಗಿ ರೀಚ್ ಔಟ್ ಮಾಡಿ ಕೊಟ್ಟರೆ ಎಲ್ಲ ಹೆಲ್ಪ್ ಆಗುತ್ತೆ. ಬಟ್ ಏನಂದರೆ, ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ಮೊದಲು ಈ 1930 ಏನಿದೆ ಅದಕ್ಕೆ ಕಾಲ್ ಮಾಡಿದ್ರೆ ಅಥವಾ ನಿಮ್ಮ NCRP ಪೋರ್ಟಲ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟ್ ಫ್ರೀಸ್ ಆಗುತ್ತೆ. ಆ್ಯಂಡ್ ಯಾವುದೇ ಟ್ರಾನ್ಸಾಕ್ಷನ್ ಆಗಿದ್ರು ಕೂಡ ಅದನ್ನು ಬ್ಯಾಂಕಿಂದನೇ ಅವ್ರು ವಾಪಸ್ ಇನಿಷಿಯೇಟ್ ಮಾಡಿಸ್ತಾರೆ. ಸೊ ನೀವು ಪೊಲೀಸ್ ಸ್ಟೇಷನ್ಗೆ 1 hour ಅಲ್ಲಿ ರೀಚ್ ಆಗೋ ಬದಲು ಇಲ್ಲಿ ಕುತ್ಕೊಂಡು 5 minutes ಅಲ್ಲಿ ಇದನ್ನು ಮಾಡಿ ಕಂಪ್ಲೀಟ್ ಮಾಡ್ಬೋದು. ಸೊ ಆ ನೆಸೆಸಿಟಿ ಇಲ್ಲ ನಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯ ದಿನದಿಂದ ದಿನಕ್ಕೆ ಜನ ಮೋಸಕ್ಕೆ ಒಳಗಾಗ್ತಿದ್ದಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಕಳೆದುಕೊಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಜನಸಾಮಾನ್ಯರು ಎಚ್ಚೆತ್ಕೊಳ್ಬೇಕು. ಆನ್ಲೈನ್ ಮುಖಾಂತರ ಯಾರೋ ಈ ರೀತಿಯಾಗಿ ಫೋನ್ ಕರೆ ಮಾಡಿ ಹಿಂಗೆ ಮಾಡಿದ್ರೆ, ಇನ್ನೊಂದು ಕಾನೂನಲ್ಲೇ ಇಲ್ಲ ಈ ಒಂದು ಡಿಜಿಟಲ್ ಅರೆಸ್ಟ್ ಅನ್ನೋದು. ಸೊ ಹಂಗಾಗಿ ಯಾರೂ ಕೂಡ ಭಯಪಡಬೇಡಿ. ಒಂದು ವೇಳೆ ಹಾಗೇನಾದರೂ ನಿಮಗೆ ಅನುಮಾನ ಬಂದಿದೆ ಆದಲ್ಲಿ 1930ಗೆ ನೀವು ಕರೆ ಮಾಡಬಹುದು. ಆಮೇಲೆ ಅಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ಸೊ ಈ ರೀತಿಯಾಗಿ ಇನ್ಮೇಲೆ ಆದರೂ ಪೊಲೀಸ್ ಇಲಾಖೆ ಆಗಿರ್ಬೋದು, ರಾಜ್ಯ ಸರ್ಕಾರ ಪ್ರಮುಖವಾಗಿ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ. ಅಂದರೆ ಎಂಥ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಬೇಕಾಗತ್ತೆ, ಅಲ್ಲಿ ಯಾವುದಕ್ಕೆ ಓಕೆ ಕೊಡಬೇಕು, ಇದೆಲ್ಲವೂ ಕೂಡ ಜನಸಾಮಾನ್ಯರಿಗೆ ಗೊತ್ತಿರಬೇಕಾಗತ್ತೆ. ಯಾವುದೋ ಲಾಟ್ರಿ ಆಗಿರ್ಬೋದು ಅಥವಾ ಯಾವುದೋ ಲೋನ್ ಮುಖಾಂತರ ಬರ್ತಾರೆ, ಬೇರೆ ಬೇರೆ ವಿವಿಧ ಆಯಾಮಗಳ ಮುಖಾಂತರ ಜನರನ್ನು ವಕ್ರ ಮಾಡುವಂಥ ಕೆಲಸವನ್ನು ಈ ಸೈಬರ್ ವಂಚಕರು ಮಾಡ್ತಿದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿಯ ಈ ಕೇಸ್ ದಾಖಲಾದ್ಮೇಲೆ ಅವರಿಗೆ ಯಾವುದೇ ರೀತಿ ಶಿಕ್ಷೆ ಆಗ್ತಾ ಇಲ್ಲ. ಹಂಗಾಗಿ ಈ ರೀತಿಯಾಗಿ ರಾಜರೋಷವಾಗಿ ನಡೀತಾ ಇದೆ. ಇನ್ಮೇಲೆ ಆದರೂ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.